ನಮಸ್ಕಾರ ವೀಕ್ಷಕರೇ, ವನಮೂಲಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೇಣುಗೋಪಾಲ್. ವೀಕ್ಷಕರೇ, ಒಂದು ವಿಚಾರ ಹೇಳಬೇಕು. ಆರೋಗ್ಯವೇ ಭಾಗ್ಯ ಅನ್ನೋಂಥ ಒಂದು ನಾಣ್ಣುಡಿ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಖಂಡಿತ. ಯಾಕಂತಂದ್ರೆ ನಮ್ಮ ಹತ್ರ ಎಷ್ಟೇ ಹಣ ಇರ್ಬೋದು, ಎಂಥ ದೊಡ್ಡ ಮನೆ ಇರ್ಬೋದು, ಎಷ್ಟೇ ಆಸ್ತಿ ಇರ್ಬೋದು, ಬಂಗಾರ ಇರ್ಬೋದು, ಒಡವೆ ಇರ್ಬೋದು, ಹೆಸರು ಇರ್ಬೋದು, ಆದರೆ ಆರೋಗ್ಯ ಅನ್ನೋಂಥದ್ದು ಇಲ್ಲ ಅಂತಂದ್ರೆ ಎಲ್ಲ ಕೂಡ ನಶ್ವರ. ಖಂಡಿತ. ಹಾಗಾದ್ರೆ ಬೇರೆ ಎಲ್ಲ ಕೂಡ ಸುಲಭವಾಗಿ ನಾವು ಸಂಪಾದನೆ ಮಾಡ್ಬೋದು. ಹಾಗಾದ್ರೆ ಆರೋಗ್ಯನ ಯಾವ ರೀತಿ ಸಂಪಾದನೆ ಮಾಡಬೇಕಾಗುತ್ತೆ? ಆರೋಗ್ಯ ಅನ್ನೋಂಥದ್ದು ನಮ್ಮ ಲೈಫ್ಗೆ ಎಷ್ಟು ಇಂಪಾರ್ಟೆಂಟು, ಇಂತಹ ಆರೋಗ್ಯನ ನಮ್ಮ ಲೈಫ್ನಲ್ಲಿ ಕಾಪಾಡ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ಕೊಡ್ಲಿಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಪಾರಂಪರಿಕ ವೈದ್ಯರಾಗಿರ್ತಕ್ಕಂಥ MD ಪವಿತ್ರರವರು. ಬನ್ನಿ, ಅವನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಅನ್ನೋಂಥ ಒಂದು ನಾಣ್ಣುಡಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಂದ ಬಂದಿರತಕ್ಕಂಥ ಒಂದು ನಾಡು. ಇಂಥ ಒಂದು ನಾಣ್ಣುಡಿಯನ್ನ ಟ್ಯಾಗ್ಲೈನ್ ಆಗಿ ಯೋಗವನ ಬೆಟ್ಟ 50 ದಿವಸ ಇಟ್ಕೊಂಡಿರುವಂಥದ್ದು ಅಲ್ವಾ? ಖಂಡಿತ. ಇಂಥ ಒಂದು ಯೋಗವನ ಬೆಟ್ಟದಲ್ಲಿ ಈ ಒಂದು ಕುಣಿಗಲ್ ಶಾಖೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಶಿಬಿರ ಮಾರ್ಚ್ 15ನೇ ತಾರೀಕು ಏನು ಈ ಒಂದು ಶಿಬಿರ ನಡೀತಾ ಇದೆ, ಸೊ ಇದ್ರ ಬಗ್ಗೆ ವೀಕ್ಷಕರಿಗೆ ಹೇಳೋದಾದ್ರೆ? ಶಿಬಿರದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಆಲ್ರೆಡಿ ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ ಶಿಬಿರ ಒಂದು ಉತ್ತಮವಾದ ಪ್ರತಿಕ್ರಿಯೆಯೊಂದಿಗೆ ಅಂತ್ಯಗೊಳ್ತು. ಆದರೂ ಕೂಡ ಆ ಅಂತ್ಯ ಅಷ್ಟೇ ದಿನಕ್ಕೆ ಮೀಸಲಾಗದೆ ಮುಂದಿನ ತಿಂಗಳು ಕೂಡ ನಮಗೆ ಒಂದು ಶಿಬಿರವನ್ನ ಆಯೋಜನೆ ಮಾಡಿಕೊಡಿ ಅನ್ನುವಂಥ ಒತ್ತಾಯದ ಮೇಲೆ ಈ ತಿಂಗಳು ಕೂಡ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ತಿಂಗಳಲ್ಲೂ ಕೂಡ ಕಳೆದ ಒಂದು ಶಿಬಿರದಲ್ಲಿ ಪಾಲ್ಗೊಂಡಂಥವರು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಇನ್ನೂ ಆರೋಗ್ಯ ಸುಧಾರಣೆ ನಮ್ಮಲ್ಲಾಗ್ಲಿ, ನಾವು ಮನೆಯಲ್ಲಿ ಮಾಡೋದು ಕಷ್ಟ, ಇಲ್ಲೇ ಬಂದು ನಾವು ಈ ತಿಂಗಳಲ್ಲೂ ಕೂಡ ಭಾಗಿಯಾಗ್ತೀವಿ ಅಂತ ಇನ್ನ ಹೊಸಬ್ರು ಕೂಡ ಜಾಯ್ನ್ ಆಗಿದ್ದಾರೆ. ಮತ್ತು ನಮ್ಮ ಹಳೆಯ ಪೇಷಂಟ್ಸ್ಗಳು, ಸೊ ಹಳೆಯ ಪೇಷಂಟ್ಸ್ಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ರು ಕೂಡ ಸೊ ನಾ ಹೇಳಿದಂಥ ಮಾಹಿತಿಗಳನ್ನ ಇನ್ನೂ ಅಚ್ಚುಕಟ್ಟಾಗಿ ನಾನು ಕಲ್ತ್ಕೊಳ್ತೀನಿ, ಇನ್ನೂ ಉಪಯೋಗ ಪಡೆದುಕೊಳ್ತೀನಿ. ಮತ್ತೆ ಯೋಗಾವನ ಅನ್ನುವಂಥ ಒಂದು ಹೆಸರೇನಿದೆ, ಆ ಹೆಸರಲ್ಲೇ ಒಂದು ಆರೋಗ್ಯ ಅಡಗಿದೆ ಅನ್ನುವಂಥದ್ದು ಜನರ ನಂಬಿಕೆ. ಹಾಗಾಗಿ ಆ ಒಂದು ಶಾಖೆಯಲ್ಲೇ ನಾನು 10 ದಿನ ಇರುವಂತ ಒಂದು ಭಾಗ್ಯ ಸಿಕ್ಕಿದೆ ಅನ್ನುವಂಥ ನಂಬಿಕೆ ಕೂಡ ಜನರಲ್ಲಿ ಹೆಚ್ಚಿಗೆ ಇರೋದ್ರಿಂದ ಸಾಕಷ್ಟು ಜನರು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ದಾರೆ. ಆದ್ರೆ ನಾವು 15 ಜನಕ್ಕೆ ಮಾತ್ರ ಮೀಸಲಾಗಿಟ್ಟಿರೋದ್ರಿಂದ ಈ ತಿಂಗಳು ಕೂಡ ಎಲ್ಲಿ ಮತ್ತೆ ಕಂಟಿನ್ಯೂ ಆಗ್ತಾರೋ ಅನ್ನೋ ಒಂದು ಗೊಂದಲ ಕೂಡ ಇದೆ. ಯಾಕಂದ್ರೆ ಇದು ಅವ್ರನ್ನ ನಿರಾಸೆಗೊಳಿಸಕ್ ನಮಗೆ ಆಗ್ತಾ ಇಲ್ಲ, ಆದ್ರೆ ಒಂದೇ ಸರಿ ತಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಆದ್ರೂ ಕೂಡ ಈ ಒಂದು ಶಿಬಿರದಲ್ಲಿ ಸಾಕಷ್ಟು ಉಪಯೋಗಗಳನ್ನ ಜನ ಪಡೆದುಕೊಳ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ, ಜೀವನ ಶೈಲಿಯಲ್ಲಿ ಸುಧಾರಣೆ, ಆಹಾರ ಪದ್ಧತಿಯಲ್ಲಿ ಸುಧಾರಣೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗೇ ಇರ್ಬೇಕಂದ್ರೆ, ಆರೋಗ್ಯ ಹಾಳಾದ್ಮೇಲೆ ವೈದ್ಯರನ್ನ ಭೇಟಿ ಮಾಡೋದು, ಔಷಧಿ ತಗೊಳ್ಳೋದು ಅದೆಲ್ಲ ಇದ್ದಿದೆ. ಹಾಳಾಗ್ತಿರತ್ತೆ, ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಆದ್ರೆ ಹಾಳಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕಂದ್ರೆ ಈ ಶಿಬಿರವನ್ನ ಅವರು ಅಟೆಂಡ್ ಮಾಡ್ಲೇಬೇಕಾಗತ್ತೆ. ಕೆಲವರಿಗೆ ಹಾಳಾಗಿದೆ, ಅದನ್ನ ಈ ಶಿಬಿರದಿಂದ ನಾವು ಗುಣಪಡಿಸ್ಕೊಂಡು ಮುಂದೆ ಹಾಳಾಗದೇ ಇರೋಂಗ್ ನೋಡ್ಕೊಳ್ಬೇಕಂದ್ರೂ ಈ ಶಿಬಿರವನ್ನ ಅವರು ಅಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಉಪಯೋಗವಾಗುತ್ತೆ. ಇಂಥದ್ದೇ ಸಮಸ್ಯೆ ಅಂತ ಇಲ್ಲ, ಯಾವುದೇ ಸಮಸ್ಯೆ ಇರ್ಲಿ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಯಾವುದೇ ಸಮಸ್ಯೆ ಇರುವಂತವರು ಕೂಡ ಈ ಒಂದು ಶಿಬಿರದ ಉಪಯೋಗವನ್ನ ಪಡೆದುಕೊಳ್ಬಹುದು, ಹೆಚ್ಚಿನ ಮಹತ್ವವನ್ನ ತಿಳ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಖಂಡಿತ ಒಳ್ಳೆ ಮಾತನ್ನ ಹೇಳಿದ್ರಿ. ಇನ್ನು ವೀಕ್ಷಕರೇ, ಈ ಒಂದು ಶಿಬಿರಕ್ಕೆ ತಾವು ಅಟೆಂಡ್ ಆಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ನಮ್ಮ ಟಿವಿ ಪರದೆ ಮೇಲೆ ಸ್ಕ್ರಾಲ್ ಆಗ್ತಂತ ನಂಬರ್ಗಳನ್ನ ನೋಟ್ ಮಾಡ್ಕೊಳ್ಬೇಕು. ಸೊ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಈ ಒಂದು ಸಮಸ್ಯೆ ಆರೋಗ್ಯ ಸಂಬಂಧಪಟ್ಟಂತ ಸಮಸ್ಯೆ ಆಗಿರ್ಬೋದು, ಅಥವಾ ಏನೇ ಒಂದು ಮಾನಸಿಕವಾಗಿ ಒಂದು ಅಸ್ವಸ್ಥತೆ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇತ್ತು ಅಂತಂದ್ರೆ ಇದೇ ತಿಂಗಳ ಮಾರ್ಚ್ 15ನೇ ತಾರೀಕು ವನಮೂಲಿಕಾ ಶಿಬಿರ ಈ ಒಂದು ಕುಣಿಗಲ್ ಶಾಖೆಯಲ್ಲಿ ನಡೆಯುವಂಥದ್ದು. ಸೊ ಇಂಥ ಒಂದು ಮಾರ್ಚ್ 15ರಂದು ನಡೆಯುವಂಥ ಈ ಒಂದು ಆರೋಗ್ಯ ಶಿಬಿರಕ್ಕೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಆರೋಗ್ಯ ಸಂಬಂಧಪಟ್ಟಂತ ಎಂತಹದ್ದೇ ಸಮಸ್ಯೆ ಕೂಡ 10 ದಿನಗಳ ಕಾಲ ನಡೆಯುವಂತಹ ಈ ಒಂದು ಶಿಬಿರದಲ್ಲಿ ನಿಜಕ್ಕೂ ಒಂದು ರೀತಿ ಅದ್ಭುತನೇ ಸೃಷ್ಟಿ ಆಗುವಂತ ಒಂದು ವಿಚಾರ. ಖಂಡಿತ. ಯಾಕಂತಂದ್ರೆ ಲಾಸ್ಟ್ ಶಿಬಿರದಲ್ಲೇ ನಾವು ಸಾಕಷ್ಟು ನೋಡಿದ್ವಿ, ಎಷ್ಟೋ ಜನ ಬೈಟ್ಸ್ ಕೂಡ ಕೊಟ್ಟಿದ್ರು. ಸೊ ಹೇಗಿರುತ್ತೆ ಈ ಒಂದು ಶಿಬಿರ? ಸೇಮ್ ನಮ್ಮ ಮನೆಗಿನ ತುಂಬಾ ಚೆನ್ನಾಗಿದೆ, ಒಂದ್ ರೀತಿ ಟ್ರಿಪ್ ಬಂದಿದ್ದೀವೇನೋ ನಾವು ಆರೋಗ್ಯ ಸಂಬಂಧಪಟ್ಟಂತ ಅನ್ನೋಂಥ
ಒಂದು ಅನಿಸಿಕೆಗಳನ್ನ ಹೇಳುವಂತಹ ಒಂದು ವಿಚಾರಗಳನ್ನ ನಾವು ನೋಡಿದ್ದೀವಿ. ಸೊ ಇನ್ನು ಅದೇ ರೀತಿಯಾಗಿ ಈ ಒಂದು ಶಿಬಿರಕ್ಕೆ ತಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ನಮ್ಮ ಟಿವಿ ಪರದೆ ಮೇಲೆ ಸ್ಕ್ರಾಲ್ ಆಗುತ್ತೆ. ಸೊ ನಂಬರ್ಗಳನ್ನ ನೋಟ್ ಮಾಡ್ಕೋಬಹುದು. ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ತಮ್ಮ ಹೆಸರುಗಳನ್ನ ಬೇಗನೆ ನೋಂದಾಯಿಸ್ಕೋಬಹುದು ಅಂತ ಹೇಳ್ತಾ, ಇನ್ನು ಮೇಡಮ್ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಕೆಲ ಸಮಸ್ಯೆಗಳ ಬಗ್ಗೆ ನಾವು ಹೇಳ್ತೀವಿ. ಸೊ ಈ ಒಂದು ಚರ್ಮಕ್ಕೆ ಸಂಬಂಧಿಸಿದಂತ ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಚರ್ಮದ ಸಮಸ್ಯೆಗಳು ಅಂತ ಹೇಳಿದ್ರೆ ರಕ್ತ ದೋಷದಿಂದ ಬರ್ತಕ್ಕಂಥದ್ದು. ದೇಹದಲ್ಲಿ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆದಾಗ, ರಕ್ತದಲ್ಲಿ ದೋಷಗಳು ಶುರುವಾದಾಗ, ಮಲಬದ್ಧತೆಯ ಕಾರಣದಿಂದ, ತಪ್ಪು ಆಹಾರ ಪದ್ಧತಿಯಿಂದ ಚರ್ಮದ ಅಲರ್ಜಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಸೊ ಈ ಒಂದು ಚರ್ಮದ ಅಲರ್ಜಿಗಳಲ್ಲಿ ನಾನಾ ರೀತಿಯ ಅಲರ್ಜಿಗಳನ್ನು ನಾವು ನೋಡಬಹುದು. ಸೊ ಚರ್ಮದ ತುರಿಕೆಗಳು, ಬಣ್ಣ ಬದಲಾಗತಕ್ಕಂಥದ್ದು, ಸೋರಿಯಾಸಿಸ್, ಗಜಕರ್ಣ, ಈ ರೀತಿ ಹಲವಾರು ರೀತಿಯ ಚರ್ಮದ ತೊಂದರೆಗಳನ್ನು ನಾವು ನೋಡಬಹುದಾಗಿದೆ. ಇನ್ನಷ್ಟು ಮಾಹಿತಿ ತಮ್ಮಿಂದ ತಿಳ್ಕೊಂತೀನಿ. ವೀಕ್ಷಕರಿಗೆ ಒಂದು ಚಿಕ್ಕ ವಿರಾಮ, ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೇಡಮ್, ಈ ಒಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಆದ್ರೂ ಕೂಡ ಈ ಒಂದು ಬೇಸಿಗೆ ಸೀಸನ್, ಈ ಒಂದು ಸೀಸನ್ ಅಲ್ಲಿ ತ್ವಚೆಯ ರಕ್ಷಣೆಯನ್ನ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ನ್ಯಾಚುರಲ್ ಆಗಿ ನಾವು ಅಂತ ಹೇಳಿ? ಖಂಡಿತ ಈ ಒಂದು ತ್ವಚೆ ರಕ್ಷಣೆಗೆ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾರೆ. ಆದರೆ ಆ ಆದಿಯಲ್ಲೇ ಪ್ರಯತ್ನಗಳು ವಿಫಲ ಆಗ್ತವೆ. ಆದಿನೇ ತಪ್ಪಾಗಿರುತ್ತೆ. ಯಾವ ರೀತಿಯಿಂದ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನ ಮರೆತು ಬರೀ ರಾಸಾಯನಿಕಗಳನ್ನು ಬಳಸ್ತಕ್ಕಂಥದ್ದು, ಕಾಸ್ಮೆಟಿಕ್ಸ್ ಬಳಸುವಂಥದ್ದು, ಪಾರ್ಲರ್ಗಳಲ್ಲಿ ಸಾಕಷ್ಟು ಕೆಮಿಕಲ್ಗಳನ್ನು ಬಳಸುವಂಥದ್ದು, ಮೆಡಿಸಿನ್ಗಳಲ್ಲಿ ಕೆಮಿಕಲ್ಸನ್ನು ಬಳಸುವಂಥದ್ದು, ಜೊತೆಗೆ ಅದೇ ತ್ವಚೆಯನ್ನು ಹಾಳು ಮಾಡಲಿಕ್ಕೋಸ್ಕರ ಕೆಟ್ಟ ಆಹಾರ ಪದ್ಧತಿಯನ್ನು ಕೂಡ ಅಭ್ಯಾಸದಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲಿ ಹಾಳಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಒಂದಷ್ಟು ಹಾಳು ಮಾಡಲಿಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಕಾರ್ಯಗಳು, ಜೊತೆಗೆ ಆ ತ್ವಚೆ ಹಾಳಾದ ನಂತರ ಸರಿ ಮಾಡ್ತೀವಿ ಅನ್ನೋ ನೆಪದಲ್ಲಿ ಮತ್ತಷ್ಟು ತ್ವಚೆಗೆ ಹಿಂಸಾಜನಕ ಚಿಕಿತ್ಸೆಗಳನ್ನು ಕೂಡ ಮಾಡ್ಕೊಳ್ತಾ ಸಾಕಷ್ಟು ತೊಂದರೆಗೊಳಗಾಗ್ತಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ಮುಖ್ಯವಾಗಿ ಒಂದು ತ್ವಚೆ ಆರೈಕೆಯನ್ನು ನಾವು ಮಾಡ್ಕೊಳ್ಬೇಕಂದ್ರೆ, ತ್ವಚೆ ಚೆನ್ನಾಗಿರಬೇಕು, ಚರ್ಮದ ಆರೈಕೆ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ದೇಹದ ಒಳಭಾಗದ ಪೋಷಣೆ ತುಂಬ ಅತಿ ಮುಖ್ಯವಾಗುತ್ತೆ. ರಕ್ತದ ಶುದ್ಧೀಕರಣ ಮತ್ತು ರಕ್ತದಲ್ಲಿ ಬೇಕಾಗಿರ್ತಕ್ಕಂಥ ಅಂಶಗಳು ನಮಗೆ ಹೆಚ್ಚಿಗೆ ಇರಬೇಕಾಗತ್ತೆ. ಹಿಮೋಗ್ಲೋಬಿನ್ ಏನು ಹೇಳ್ತೀವಿ, ಇದರಲ್ಲಿ ಸಾಕಷ್ಟು ನಮ್ಮ ಅಂಶಗಳನ್ನು ನಾವು ನೋಡ್ತೀವಿ. ಪ್ರೋಟೀನ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಹಾಗೆ ಕ್ಯಾಲ್ಶಿಯಂ ಇರ್ಬೋದು. ಪ್ರತಿಯೊಂದು ನಮ್ಮ ರಕ್ತದಲ್ಲಿ ಸೇರಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ಎಲ್ಲ ವಿಟಮಿನ್ಸ್ಗಳನ್ನು ನಾವು ಸರಿಯಾದ ರೀತಿ ಪೂರೈಕೆ ಮಾಡಿದ್ದೆ ಆದರೆ ಅದೇ ರಕ್ತದಿಂದ ತ್ವಚೆ ಆರೈಕೆ ಆಗುತ್ತೆ. ತ್ವಚೆಯಲ್ಲಿ ಒಂದು ರೀತಿ ಯಾವುದೇ ಮಾರ್ಕ್ಸ್ಗಳಿಲ್ಲದೆ ಇರೋ ಥರ, ಮೊಡವೆಗಳಿಲ್ಲದೆ ಇರೋ ಥರ, ಕಲೆಗಳಿಲ್ಲದೆ ಇರೋ ಥರ, ಮೃದುತ್ವವನ್ನು ಕಾಪಾಡಿಕೊಳ್ಳಿಕ್ಕೆ, ಸುಕ್ಕುಗಳು ಬರದೇ ಇರೋ ಥರ, ಬಂಗುಗಳು ಬರದೇ ಇರೋ ಥರ, ಮತ್ತು ಇಮ್ಮಡಿ ಬಿರುಕು ಆಗ್ತಕ್ಕಂಥದ್ದು, ಅದಲ್ಲದೆ ಗಜಕರ್ಣ, ಸೋರಿಯಾಸಿಸ್, ತುರಿಕೆಗಳು, ಈ ರೀತಿಯ ಸಮಸ್ಯೆಗಳು ಕೂಡ ಬರದೇ ಇರೋ ರೀತಿಯಲ್ಲಿ ನಾವು ನಮ್ಮ ದೇಹವನ್ನು ಖಂಡಿತವಾಗ್ಲೂ ಕಾಪಾಡಿಕೊಳ್ಬಹುದು. ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಖಂಡಿತ ಒಬ್ರು ಕಾಲರ್ ಇದೆ, ಸೋ ಮಾತಾಡ್ಸೋಣ. ಹಲೋ, ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಇಲ್ಲ ಸರ್, ಮಾತಾಡ್ತಾನೆ ಮೇಡಮ್ ಅವರು ಮಾತಾಡ್ಕೊಂಡಲ್ಲಿ ಹೋಯ್ತಾವ್ರೆ, ಏನು ಧ್ವನಿನೇ ಕೇಳ್ತಾ ಇಲ್ಲ ಸರ್. ಹೇಳಿ ಇವಾಗ ಕೇಳಿಸ್ತಿದ್ಯಾ? ಹೇಳಿ, ತಮ್ಮ ಹೆಸರಲ್ಲಿ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಮಂಡ್ಯದಿಂದ ಸರ್. ಓಕೆ ಮೇಡಮ್, ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ. ನಮಸ್ತೆ. ಅಲ್ಲ ಮೇಡಮ್ ಸರ್. ನಮಸ್ತೆ, ಹೇಳಿ ಸರ್. ನಾವು ಮಂಡ್ಯದಿಂದ ಮಾತಾಡ್ತಾ ಇರೋದು. ಆಯ್ತು, ನಿಮ್ಮ ಸಮಸ್ಯೆ ತಿಳಿಸಿ. ಆಯ್ತು, ಮಾತಾಡ್ತೀನಿ ಮೇಡಮ್ ಅವ್ರ ಕೊಡಿ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ. ನಾನು ಸ್ವಲ್ಪ ಸ್ಥೂಲತೆ ಜಾಸ್ತಿ ಆಗಿದೆ ಮೇಡಮ್, ತೂಕ. ಸಮಸ್ಯೆ ಅಂದ್ರೆ ಕುಂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಜಾಯಿಂಟ್ ಪೇನ್ ನೋಯ್ತದೆ, ತುಂಬಾನೇ ನೋವುದಲ್ಲಿದ್ದೀನಿ ಮೇಡಮ್ ಅವರೇ. ಓಕೆ, ಎಷ್ಟು ಕೆಜಿ ಇದ್ದೀರಾ ತೂಕ? ನಾನು 4 ಜನಕ್ಕೆ ಹೇಳ್ಕೊಳಕ್ ಆಯ್ತಲ್ಲ ನನ್ನ ಜೀವನದ ಬಗ್ಗೆ. ಎಲ್ಲ ಆಡ್ಕೋತಾರೆ ಮೇಡಮ್ ಅವರೇ. ನಾನು ಯಾವ ತರ ಮೇಂಟೈನ್ ಮಾಡ್ಬೇಕು ಜೀವನ ಅನ್ನೋದು. ನಾನು 105 ಇದೆ ಮೇಡಮ್. ಓಹೋ, ಬಹಳಷ್ಟು ತೂಕ ಜಾಸ್ತಿ ಮಾಡ್ಕೊಂಡಿದ್ದೀರಾ. ಮಾಡ್ಕೊಳ್ಳೋವಾಗ ಯೋಚನೆ ಮಾಡ್ಬೇಕಿತ್ತಲ್ವಾ, ನನ್ನ ದೇಹದ ತೂಕ ಜಾಸ್ತಿ ಆಗ್ತಿದೆ ಅಂತ. 100 kg ದಾಟದ ಮೇಲೆ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಆದಷ್ಟು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ಕ್ರಮೇಣವಾಗಿ ಇಳಿಸ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಚಿಂತೆ ಮಾಡೋದು, ಮತ್ತೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋದು, ಸ್ಟ್ರೆಸ್ ಮಾಡೋದ್ರಿಂದ ಮತ್ತಷ್ಟು ಹಾರ್ಮೋನಲ್ ಚೇಂಜ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ದೇಹ ತೂಕ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಸಾಧ್ಯ ಆದರೆ ತಾವು ನೇರವಾಗಿ ಭೇಟಿ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿ. ಉಚಿತ ವೈದ್ಯರ ಸಮಾಲೋಚನೆ ಇರುತ್ತೆ.
ವೈದ್ಯರಿಂದ ಟಿಪ್ಸನ್ನು ತಗೊಳ್ಳಿ. ಸಣ್ಣ ಆಗಲಿಕ್ಕೆ ಏನೆಲ್ಲ ಆಹಾರ ಪದ್ಧತಿ, ಯಾವ ರೀತಿ ಜೀವನ ಶೈಲಿಯನ್ನು ಅನುಸರಿಸಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ನಿಮಗೆ ಅವಶ್ಯಕತೆ ಇದ್ದರೆ ಚಿಕಿತ್ಸೆಯನ್ನು ಕೂಡ ಸಹಾಯಕ್ಕೆ ಪಡೆದುಕೊಳ್ಬಹುದು. ಖಂಡಿತ ತಾವು ನೇರವಾಗಿ ಭೇಟಿ ಮಾಡಿ. ಓಕೆ, ಧನ್ಯವಾದಗಳು. ಕಾಲ್ ಮಾಡೋಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಟಿವಿ ಪರದ ಮೇಲೆ ಸ್ಕ್ರಾಲ್ ಆಗ್ತಾ ನಂಬರ್ ನೋಟ್ ಮಾಡ್ಕೊಳ್ಳಿ. ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವು ಖುದ್ದಾಗಿ ಯೋಗನ ಬೆಟ್ಟಕ್ಕೆ ಭೇಟಿ ಕೊಡ್ಬೋದು, ಮೇಡಮ್ ಅನ್ನ ಭೇಟಿ ಮಾಡ್ಬೋದು. ಆರೋಗ್ಯ ಸಂಬಂಧಪಟ್ಟಂತ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಪಡಿಬೋದು ಅಂತ ಹೇಳ್ತಾ ಇನ್ನ ವೀಕ್ಷಕರೇ, ಇದೇ ತಿಂಗಳ ಮಾರ್ಚ್ 15ನೇ ತಾರೀಕು ಯೋಗವನ ಬೆಟ್ಟದ ಈ ಒಂದು ಕುಣಿಗಲ್ ಶಾಖೆಯಲ್ಲಿ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿರುವಂಥದ್ದು. ಸೊ ಏನ್ ಮಾಡಬೇಕು ಈ ಒಂದು ಶಿಬಿರಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ನಮ್ಮ ಟಿವಿ ಪರದಲ್ಲಿ ಏನು ನಂಬರ್ಸ್ ಸ್ಕ್ರಾಲ್ ಆಗ್ತಾ ಇದೆ. ಸೊ ಯಾವ್ದಾದ್ರು ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ತಮ್ಮ ಹೆಸರುಗಳನ್ನ ಬೇಗನೆ ನೋಂದಾಯಿಸ್ಕೋಬೇಕು. ಯಾಕಂತಂದ್ರೆ 15 ಜನಕ್ಕೆ ಮಾತ್ರನೇ ಈ ಒಂದು ಶಿಬಿರಕ್ಕೆ ಅವಕಾಶ ಇರುವಂಥದ್ದು. ಇಂತಹ ಒಂದು ಆರೋಗ್ಯ ಸಂಬಂಧಪಟ್ಟಂತ ಎಷ್ಟೋ ರೀತಿಯ ಕೆಲಸಗಳು, ಒಳ್ಳೊಳ್ಳೆ ವಿಚಾರಗಳು ಈ ಒಂದು ಶಿಬಿರದಲ್ಲಿ ಸಿಗುತ್ತೆ. 10 ದಿನಗಳ ಕಾಲ ನಡೆಯುವಂತಹ ಈ ಒಂದು ಶಿಬಿರ ಖಂಡಿತ. ಇನ್ನು ಮೇಡಮ್ ಹೇಳ್ತಾ ಇದ್ರು ನಮ್ಮ ಲಾಸ್ಟ್ ಕಾಲರ್ ತೂಕ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅನ್ನುವಂಥ ಮಾತನ್ನ. ಒಂದು ವಿಚಾರ ಏನಂತಂದ್ರೆ ಇದ್ದಕ್ಕಿದ್ದಂಗೆ ತೂಕ ಹೆಚ್ಚಾಗ್ಬಿಡ್ತಾರೆ, ಇದ್ದಕ್ಕಿದ್ದಂಗೆ ತುಂಬಾ ದಪ್ಪ ಇರೋ ತೆಳ್ಳಗಾಗ್ಬಿಡ್ತಾರೆ. ಈ ರೀತಿ ವೇರಿಯೇಷನ್ ಆಗುತ್ತೆ. ಯಾವ ಒಂದು ಕಾರಣದಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಯಾವ ಒಂದು ಅಂಶದ ಒಂದು ಏರುಪೇರಿನಿಂದ ಈ ರೀತಿ ಆಗುತ್ತೆ ಅಂತ ಹೇಳಿ? ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ದಿಢೀರ್ ಚೇಂಜಸ್ ಆಗೋದಿಲ್ಲ. ಸೊ ದಿಢೀರ್ ಚೇಂಜಸ್ ಕೆಲವರಲ್ಲಿ ಆಗುತ್ತೆ. ಈ ಥೈರಾಯ್ಡ್ ಇಶ್ಯೂಸ್ ಇರೋರಿಗೆ ಆಗುತ್ತೆ. ಸೊ ಥೈರಾಯ್ಡ್ ಅನ್ನೋ ಗ್ರಂಥಿ ಬಿಡುಗಡೆ ಮಾಡ್ತಕ್ಕಂಥ ಹಾರ್ಮೋನ್ಗಳು ದೇಹದ ತೂಕವನ್ನ ಮತ್ತು ತ್ವಚೆಯನ್ನ ಹಾಗೆ ದೇಹದ ಆರೈಕೆಯನ್ನ ಕೂಡ ಮಾಡೋದ್ರಿಂದ ಆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ದಿಢೀರ್ ಸಣ್ಣ ಅಥವಾ ದಿಢೀರ್ ದಪ್ಪ ಆಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಮಧುಮೇಹಿಗಳಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಗ್ಯಾಸ್ಟ್ರೈಟಿಸ್ ಇಂದ IBS ಸಮಸ್ಯೆಗಳಾದ್ರೆ ಯಾವುದೇ ಆಹಾರ ಸೇವನೆ ಮಾಡಿದ್ರು ತಕ್ಷಣ ಭೇದಿ ಆಗತ್ತೆ ಅಂದ್ರೆ ಅವ್ರು ದಿಢೀರ್ ಸಣ್ಣ ಆಗ್ತಾರೆ. ಒಬೇಸಿಟಿ ಕಾರಣಗಳು ಕೂಡ ದಪ್ಪ ಆಗ್ತವೆ. ಆದ್ರೆ ಸಾಮಾನ್ಯವಾಗಿ ತೂಕ ಜಾಸ್ತಿ ಆಗ್ತಿದೆ ಅಂದ್ರೆ ಅದು ಕೆಲವು ವರ್ಷಗಳಿಂದ ಬಂದಿರುತ್ತೆ, ಗಮನಿಸೋದಿಲ್ಲ. ಅದನ್ನ ಆ ಟೈಮಿಗೆ ಅವ್ರು ಯೋಚನೆ ಮಾಡಲ್ಲ ನನ್ನ ದೇಹ ತೂಕ ಜಾಸ್ತಿ ಆಗ್ತಿದೆ ಅಂತ. ಅವರ ಜೀವನ ಶೈಲಿಯನ್ನು ಹಾಗೆ ಹದಗೆಡಿಸ್ಕೊಂಡೇ ಬರ್ತಾರೆ. ವಿಪರೀತ ಹೆಚ್ಚಾದಾಗ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಅಂತವ್ರು ಹೆಚ್ಚು ಜನರಿದ್ದಾರೆ. ಅಂದ್ರೆ ಅವ್ರ ಬದಲಾವಣೆಯನ್ನ ಬಯಸೋದಿಲ್ಲ. ನಾವ್ ಹಿಂಗೆ ಇರೋದು ಆದ್ರೆ ತೂಕ ಕಡಿಮೆ ಆಗ್ಬೇಕು. ಸೊ ಖಂಡಿತ ಸಾಧ್ಯ ಇಲ್ಲ. ಅವರು ಬದಲಾದ್ರೆ ಕೆಲವೇ ವರ್ಷಗಳಲ್ಲಿ ಅದನ್ನ ಇಳಿಸ್ಕೊಳ್ಬಹುದು. ತುಂಬಾ ಅತಿ ಹೆಚ್ಚು ತೂಕ ಇರೋರು ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಬೇಗ ಸಣ್ಣ ಆಗ್ಬೇಕು ಅಂತ ಆಸೆ ಪಡೋದಾಗ್ಲಿ ಮಾಡಬೇಡಿ. ಅದನ್ನ ಬೆಳೆಸ್ಲಿಕ್ಕೆ ಎಷ್ಟು ವರ್ಷಗಳು ಕಷ್ಟಪಟ್ಟಿದ್ದೀರಾ, ಅಟ್ಲೀಸ್ಟ್ ಅದ್ರಲ್ಲಿ ಅರ್ಧನಾದ್ರೂ ನೀವು ಕಷ್ಟಪಟ್ರೆ ನಿಧಾನವಾಗಿ ಇಳ್ಕೊಳ್ತಾ ಬರುತ್ತೆ. ಖಂಡಿತ ಸಾಧ್ಯ ಇದೆ. ಆರೋಗ್ಯವನ್ನ ಕಾಪಾಡಿಕೊಂಡು ತೂಕ ಇಳಿಸ್ಬೇಕಂತ ಹೇಳಿದ್ರೆ ಅವರು ಸಮಯವನ್ನ ಕೊಡ್ಲೇಬೇಕು, ಬದಲಾವಣೆಯನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಖಂಡಿತ. ಇನ್ನ ಈ ಒಂದು ತೂಕ ಇಳಿಸುವಂತ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ತುಂಬಾ ದಪ್ಪಾಗಿರುವಂತವ್ರನ್ನ ಸಣ್ಣ ಮಾಡುವಂತದ್ದಾಗಿರ್ಬೋದು, ಅವ್ರಿಗೆ ಇರ್ತಕ್ಕಂಥ ಕೆಲವೊಂದು ರೋಗಗಳಾಗಿರ್ಬೋದು, ಯಾವುದೇ ಒಂದು ರೀತಿಯಾಗಿ ಸಮಸ್ಯೆಗಳು, ಇದನ್ನೆಲ್ಲ ಯಾವ ರೀತಿ ನಿರ್ಮೂಲನೆ ಮಾಡಬೇಕು, ಆರೋಗ್ಯವಂತರಾಗಿ ಇರಬೇಕು ಅಂದ್ರೆ ಯಾವ ರೀತಿ ಇರಬೇಕು, ಯೋಗವನ್ನ ಬೆಟ್ಟದಲ್ಲಿ ಯಾವ ರೀತಿ ಚಿಕಿತ್ಸೆ ಇದ್ರ ಬಗ್ಗೆ ತಿಳ್ಕೊಳ್ತೀನಿ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ, ಹೇಳಿ ತಮ್ಮ ಹೆಸರು? ಸ್ವಲ್ಪ ಜೋರಾಗಿ ಮಾತಾಡಿ, ಹೇಳಿ ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾರೆ? ಹಲೋ ಹಲೋ, ಮುರುಗಪ್ಪ ಅಂತ ಹೇಳಿ ಸರ್. ಓಕೆ ಮೇಡಮ್ ಇದ್ದಾರೆ, ತಮ್ಮ ಸಮಸ್ಯೆ ಸ್ಪಷ್ಟವಾಗಿ ಮಾತಾಡಿ ಸರ್. ನಮಸ್ತೆ. ಹಲೋ, ಮುರುಗಪ್ಪ. ನಮಸ್ತೆ, ಹೇಳಿ, ಸಮಸ್ಯೆ ತಿಳಿಸಿ. ನಮಸ್ತೆ ನಮಸ್ತೆ ಮೇಡಮ್, ಹೇಳಿ. ಹಲೋ, ಹೇಳಿ, ನಿಮ್ ಧ್ವನಿ ಕೇಳಿಸ್ತಾ ಇದೆ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ನೇರವಾಗಿ. ಇದು ನನ್ಗೆ ಮೈ ತುರಿಕೆ ಇದೆ ಜಾಸ್ತಿ. ಆಮೇಲೆ ಹಿಂದ ಅಂಕಲ್ ಲೆಫ್ಟ್ ಸೈಡ್ ನಾಗ ಲೆಫ್ಟ್ ಅಂಕಲ್ ಸೈಡ್ ನಾಗ ಹೊಟ್ಟಿ ಪೇನ್ ಆಗ್ತಾ ಇದೆ, ಡೈಜೆಷನ್ ಕರೆಕ್ಟ್ ಆಗ್ತದೆ. ಓಕೆ. ಅಲರ್ಜಿಯಿಂದ ತುರಿಕೆ ಆಗತ್ತಾ, ಸುಮ್ನೆ ಮೈ ತುರಿಸುತ್ತಾ? ಇಲ್ಲ ಮೇಡಮ್, ಸುಮ್ ಮೈ ತುರಿಕೆ, ರಾತ್ರಿ ಜಾಸ್ತಿ ತುರಿಕೆ ಇರ್ತದೆ. ಓಕೆ ಓಕೆ, ಖಂಡಿತ. ಈ ಒಂದು ರಕ್ತದೋಷದ ಸಂಬಂಧಗಳಲ್ಲಿ ಇದು ಕೂಡ ಒಂದಾಗತ್ತೆ. ಬೆವರಿಂದ, ಓಕೆ, ಬೆವರೋದ್ರಿಂದ ತುರಿಕೆ ಆಗ್ಬಹುದು, ಅಥವಾ ಸುಮ್ನೆ ಮೈಯಲ್ಲಿ ಏನೋ ಹುಳು ಹರಿದಾಡ್ದಂಗೆ ಭಾಸವಾಗ್ತಿರತ್ತೆ. ಎಲ್ಲಾ ಕಡೆ ಒಂದೊಂದು ಕಡೆ ಕಡಿತಾ ಇರುತ್ತೆ, ಆದ್ರೆ ಎಲ್ಲೂ ಯಾವುದೇ ಗಾಯಗಳಾಗ್ಲಿ ಕಲೆಗಳಾಗ್ಲಿ ಕಜ್ಜಿಗಳಾಗ್ಲಿ ಇರೋದಿಲ್ಲ. ಇದು ಕೂಡ ರಕ್ತದಲ್ಲಿ ಪಿತ್ತ ಹೆಚ್ಚಾದಾಗ, ದೋಷಗಳು ಜಾಸ್ತಿ ಆದಾಗ ಇದು ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ಮಲಶುದ್ಧಿ, ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ಶುದ್ಧೀಕರಣ ಮಾಡ್ಕೊಳ್ಳಿ. ಕಾಫಿ ಟೀ ಅಭ್ಯಾಸ ಇದ್ರೆ ಸಂಪೂರ್ಣವಾಗಿ ನಿಲ್ಲಿಸಿ. ಯಾವುದೇ ಚರ್ಮದ ಅಲರ್ಜಿಗೆ ಮೂಲವಾಗಿ ಕೆಲಸ ಮಾಡುತ್ತೆ ಕಾಫಿ ಮತ್ತು ಟೀ. ಸೊ ಇಂಥ ಆಹಾರ ಒಂದು ಪಾನೀಯಗಳನ್ನ ನಿಲ್ಲಿಸುವಂಥದ್ದು. ಮತ್ತೆ ನಾನ್ ವೆಜ್ಗಳು ಅಥವಾ ಎಣ್ಣೆಲಿ ಕರೆದಿರುವಂಥ ಪದಾರ್ಥಗಳು, ಅತಿಯಾದ ಖಾರ ಮಸಾಲೆ
ಮತ್ತು ಗಟ್ಟಿ ಪದಾರ್ಥಗಳಾದಂಥ ಚಪಾತಿ ಅಥವಾ ಬೇಕರಿ ಆಹಾರಗಳು ಇಂಥ ಆಹಾರಗಳನ್ನು ಅವಾಯ್ಡ್ ಮಾಡೋದ್ರಿಂದ ತೂರಿಕೆಗಳು ಕಡಿಮೆ ಆಗುತ್ತೆ. ಇನ್ನು ಮಲಗುವ ಮುಂಚೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಅರಿಶಿನ ಮತ್ತು ಬೇವಿನ ಎಲೆಯನ್ನು ಅರೆದು ಹಾಕಿ ಆ ಒಂದು ಕೊಬ್ಬರಿ ಎಣ್ಣೆ ಮಂದೆ ಉರಿಯಲ್ಲಿ ಬಿಸಿ ಮಾಡ್ಕೊಳ್ಳಿ. ಅದರಿಂದ ಸಂಪೂರ್ಣ ದೇಹಕ್ಕೆ ಮೃದು ಮಸಾಜನ್ನು ಮಾಡಿ ಮಲಗಿ ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಿಂದ ಸ್ನಾನ ಮಾಡೋದ್ರಿಂದ ನೆವೆಯನ್ನು ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಮ ಬೆಳಗ್ಗಿನ ಖಾಲಿ ಹೊಟ್ಟೆಯಲ್ಲಿ ಹುಣಸೆ ಹಣ್ಣಿನ ಪಾನಕ, ಹುಣಸೆ ರಸ, ಏಲಕ್ಕಿ, ಬೆಲ್ಲ ಹಾಕಿ ಒಂದು ಪಾನಕವನ್ನು ಮಾಡಿ ಕುಡೀರಿ. ಆಗಾಗ ಜೀರಿಗೆ ಕಷಾಯವನ್ನು ಕುಡಿತಾರೆ. ಇದರಿಂದ ಕೂಡ ಪಿತ್ತ ಮತ್ತು ರಕ್ತದೋಷವನ್ನು ನಿವಾರಣೆ ಮಾಡ್ಕೊಳ್ಬೋದು. ಓಕೆ, ಧನ್ಯವಾದಗಳು. ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಟಿವಿ ಪರದ ಮೇಲೆ ಸ್ಕ್ರಾಲ್ ಆಗ್ತಾ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವೇ ಖುದ್ದಾಗಿ ಯೋಗನ ಬೆಟ್ಟಕ್ಕೆ ಭೇಟಿ ಕೊಡ್ಬೋದು, ಮೇಡಮ್ ಅವ್ರನ್ನ ಭೇಟಿ ಮಾಡ್ಬೋದು. ಆರೋಗ್ಯ ಸಂಬಂಧಪಟ್ಟಂತ ಏನೇನು ಸಮಸ್ಯೆ ಇದ್ರು ಕೂಡ ಸರಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆನ ಪಡಿಬೋದು ಅಂತ ಹೇಳ್ತಾ ನಮ್ಮ ಈ ಕಾಲರ್ ಕೂಡ ಹೇಳ್ತಾ ಇದ್ರು, ಈ ಒಂದು ಮೈ ತುರಿಕೆ ಆಗ್ತಾ ಇದೆ ಅನ್ನೋಂಥ ಮಾತು. ನಾವು ಕೂಡ ಅದೇ ಕಾನ್ಸೆಪ್ಟ್ನ ತಗೊಂಡು ಮಾತನಾಡ್ತೀವಿ. ಸಾಮಾನ್ಯವಾಗಿ ಈ ಚರ್ಮದ ಬಣ್ಣ ಕಳ್ಕೊಬಿಡ್ತಾರೆ. ಸೊ ಇದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ತಿಳ್ಕೊಂತೀನಿ. ಇನ್ನೊಬ್ರು ಕಾಲರ್ ಇದೆ, ಸೊ ಮಾತಾಡ್ಸ್ಬೋಣ. ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು, ಕಾಲ್ ಮಾಡ್ತಾ ಇದ್ದೀರಾ? ಹಲೋ, ಹೇಳಿ, ತಮ್ಮ ಹೆಸರು ಹೇಳಿ, ಸ್ವಲ್ಪ ಗಟ್ಟಿಗೆ ಮಾತಾಡಿ. ಅಂತ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾರ ತಾವು? ಹಲೋ, ನಮಸ್ಕಾರ ಸರ್. ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ದಯವಿಟ್ಟು ತಮ್ಮ ಟಿವಿಯಲ್ಲಿ ಕಂಪ್ಯೂಟರ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಲೈನ್ ಕಟ್ ಆಗುತ್ತಾ? ಲೈನ್ ಕಟ್ ಆಗಿತ್ತು ಅನ್ಸುತ್ತೆ. ಓಕೆ, ಇನ್ನು ಹೇಳ್ತಾ ಇದ್ರು ಅವರು ಮೈ ಬಣ್ಣ ಒಂದು ರೀತಿ ಮೈ ತುರಿಕೆ ಅಂತ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು. ಆದ್ರೂ ಕೂಡ ಈ ಒಂದು ಚರ್ಮ ತನ್ನ ಬಣ್ಣವನ್ನ ಕಳ್ಕೊಳ್ಳೋದು ಯಾಕೆ ಮೇಡಮ್ ಅಂತ? ಚರ್ಮದ ಬಣ್ಣ ಕಡಿಮೆ ಆಗ್ತಿದೆ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಅದು ಮೂಲತಃ ಮಲಬದ್ಧತೆ. ಸೊ ದೊಡ್ಡ ಕರಳಲ್ಲಿ ಮಲ ಸಂಗ್ರಹ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಸ್ಕಿನ್ ಬರ್ನ್ ಆಗ್ತಾ ಹೋಗುತ್ತೆ. ಅಂದ್ರೆ ಅಷ್ಟು ಉಷ್ಣತೆ, ಒತ್ತಡ ರಕ್ತದಲ್ಲಿ ಸೇರುತ್ತೆ, ದೇಹದಲ್ಲಿ ಸೇರ್ಕೊಳ್ಳುತ್ತೆ. ಇದರಿಂದ ಕಣ್ಣು ಸುತ್ತ ಕಪ್ಪಾಗ್ತಕ್ಕಂಥದ್ದು, ಮುಖದ ಚರ್ಮ ಕಪ್ಪು ಬರ್ತಕ್ಕಂಥದ್ದು. ಮುಖ್ಯವಾಗಿ ಮೊದಲ ಬಣ್ಣ ಬದಲಾವಣೆ ಆಗೋದೇ ಮುಖದಲ್ಲಿ. ಸೊ ಮುಖದ ಛಾಯೆಗಳು ದೇಹದ ಕಾಯಿಲೆಗಳನ್ನ ತಿಳಿಸುತ್ತೆ. ಹಾಗಾಗಿ ಈ ಚರ್ಮ ಕಪ್ಪಾಗ್ಲಿಕ್ಕೆ, ಚರ್ಮ ಬಣ್ಣವನ್ನ ಕಡಿಮೆ ಆಗ್ಲಿಕ್ಕೆ ಕಾರಣ ಮಲಬದ್ಧತೆ ಮೂಲ ಕಾರಣವಾಗುತ್ತೆ. ಓಕೆ, ಇನ್ನು ಈ ಒಂದು ಬೇಸಿಗೆಯ ಬಿಗಿಯಲ್ಲಿ ಸಾಮಾನ್ಯವಾಗಿ ನಾವು ಈ ಕೋಲ್ಡ್ ಸೀಸನ್ ಅಲ್ಲಿ ನೆಗಡಿ ಬರುವಂಥದ್ದು, ಕೆಮ್ಮು ಬರುವಂಥದ್ದನ್ನ ನಾವು ನೋಡಿರ್ತೀವಿ. ಆದ್ರೆ ಬೇಸಿಗೆಯಲ್ಲೂ ಕೂಡ ಶೀತ ಬರುವಂಥದ್ದು, ಕೆಮ್ಮು ಬರುವಂಥದ್ದು, ಈ ರೀತಿ ಪರಿಸ್ಥಿತಿ ಇವತ್ತಿನ ಸಹ ನಾವು ನೋಡ್ತಾ ಇರೋದು. ಏನ್ ಕಾರಣದಿಂದ, ದೇಹದ ಯಾವ ಒಂದು ಪರಿಸ್ಥಿತಿಯಿಂದ ಈ ರೀತಿ ಆಗುತ್ತೆ ಅಂತ ಹೇಳಿ? ಓಕೆ, ನೀವು ಮೂಗಲ್ಲಿ ಗೊಣ್ಣೆ ಬರುತ್ತೆ ಅಂದ ತಕ್ಷಣ ಅದು ಶೀತ ಅಂತಲ್ಲ, ದೇಹದ ಶುದ್ಧೀಕರಣದ ಮೂಲ ಅದು. ಸೊ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ್ಲೂ ಕೂಡ ಈ ಶೀತ ನೆಗಡಿ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅದು ಶೀತದಿಂದ ಅಂದ್ರೆ ದೇಹಕ್ಕೆ ಶೀತ ಆಗಿದೆ ಅಂತಲ್ಲ. ಸೊ ಇನ್ಫೆಕ್ಷನ್ಸ್ ಜಾಸ್ತಿ ಆದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ದೇಹ ತನ್ನ ಕ್ರಿಯೆಗಳನ್ನ ನಡೆಸಿ ಹೊರಗಾಕುವಂತ, ಉಷ್ಣತೆಯಿಂದ ಹೊರಗಾಗ್ತಕ್ಕಂಥ ಕ್ರಿಯೆಯನ್ನು ಕೂಡ ನಡೆಸುತ್ತೆ. ಹಾಗಾಗಿ ಬೇಸಿಗೆಯಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ಮೂಲತಃ ಕಾರಣ ಅಂತ ಹೇಳಿದ್ರೆ ಆಹಾರಗಳ ಅಜೀರ್ಣತೆ. ಆಹಾರಗಳು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಇಲ್ಲ, ನೀರು ಸರಿಯಾಗಿ ಕುಡಿತಾ ಇಲ್ಲ, ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ಮಲಮೂತ್ರಗಳ ಮುಖಾಂತರ ಸರಿಯಾದ ರೀತಿಯಲ್ಲಿ ಶುದ್ಧೀಕರಣ ಮಾಡಿಕೊಳ್ತಾ ಇಲ್ಲ ಅಂದಾಗ ಆ ಒಂದು ಕಲ್ಮಶಗಳು ಹೊರಗೆ ಬರುವಂತ ಒಂದು ಕ್ರಿಯೆಯನ್ನ ನಾವು ಶೀತ ನೆಗಡಿ ಅಂತಾನೆ ಹೇಳ್ಬೋದು. ಓಕೆ, ಇನ್ನೊಬ್ರು ಕಾಲ್ ಇದೆ, ಸೊ ಮಾತಾಡ್ಸ್ಬೋಣ. ಹಲೋ ಹಲೋ ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು, ಕಾಲ್ ಮಾಡ್ತಾ ಇದ್ದೀರಾ? ಮಂಜಾನ, ದಾವಣಗೆರೆ. ಮೇಡಮ್ ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ ಸರ್. ನಮಸ್ತೆ. ಹಲೋ ಮೇಡಮ್. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ನಮ್ಮ ಮಗ ಒಬ್ಬನು 6 ವರ್ಷ, ಈಗ 30 kg ಅದನ. 30 kg. ಓಕೆ, ಏನಾಗಲ್ವಲ್ಲ? ತೂಕ ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಯಾವ ಕಾರಣದಿಂದ ತೂಕ ಜಾಸ್ತಿ ಆಯ್ತು ಅಂತ ಏನಾದ್ರು ಗೊತ್ತಾಗಿದ್ಯಾ ನಿಮ್ಗೆ? ಇಲ್ಲ, ಒಂದ್ಸಲ ಆಪರೇಷನ್ ಮಾಡ್ಸಿದ್ವಿ ಮೇಡಮ್, ಅವಾಗಿಂದ ಸ್ವಲ್ಪ ದಪ್ಪ ಆಗಿದ್ದಾನೆ. ಅದು ಸ್ಟೆರಾಯ್ಡ್ಗಳ ಸಮಸ್ಯೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ತೂಕ ಹೆಚ್ಚಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ 6 ವರ್ಷಕ್ಕೆ 30 kg ಅಂದ್ರೆ ಇದು ಸ್ಟೆರಾಯ್ಡ್ಗಳ ಸಮಸ್ಯೆ. ಖಂಡಿತ ತಾವು ನೇರವಾಗಿ ಭೇಟಿ ಮಾಡಿ ದೇಹದಲ್ಲಿ ಇರ್ತಕ್ಕಂಥ ಸ್ಟೆರಾಯ್ಡ್ಗಳನ್ನ ಹೊರಗೆ ತೆಗೆದು ಮಗುವಿನ ತೂಕವನ್ನ ಇಳಿಸ್ಲಿಕ್ಕೆ ಖಂಡಿತ ನಿಮಗೆ ಔಷಧಿಗಳು ಸಹಾಯ ಮಾಡುತ್ತೆ. ಆದ್ರೆ ಆಪರೇಷನ್ ಅಂದ್ರೆ ಇದು ಕುತ್ತಿಗೆ ತೆಳಗ್ ಭಾಗ. ಓಕೆ, ಯಾವುದೇ ಆಪರೇಷನ್ ಆದ್ರೂ ಅಲ್ಲಿ ಬಳಸ್ತಕ್ಕಂಥ ಮೆಡಿಸಿನ್ಸ್ ಸ್ಟೆರಾಯ್ಡ್ಗಳಿರುತ್ತೆ. ಆ ಸ್ಟೆರಾಯ್ಡ್ಗಳನ್ನ ಕೊಟ್ಟು ಈ ರೀತಿ ಸಮಸ್ಯೆ ಆಗಿರುತ್ತೆ. ಸ್ಟೆರಾಯ್ಡ್ ಅನ್ನ ದೇಹದಿಂದ ಹೊರಗೆ ತೆಗಲಿಕ್ಕೆ ಆಯುರ್ವೇದ ಸಹಾಯ ಮಾಡುತ್ತೆ. ಜೊತೆಗೆ ಮಗುವಿನ ತೂಕ ಕೂಡ ಕಂಟ್ರೋಲಿಗೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದೆ ಇದು ಮತ್ತಷ್ಟು ಪರಿಣಾಮಗಳನ್ನ ಬೀರ್ತಾ, ದೇಹಕ್ಕೆ ಸೈಡ್ ಎಫೆಕ್ಟ್ಗಳನ್ನ ಮಾಡ್ತಾ ಮಗು ದೊಡ್ಡವನಾಗ್ತಾ ಆಗ್ತಾ ಕಾಯಿಲೆಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿರ್ಲಕ್ಷ್ಯ ಬೇಡ, ಒಂದ್ಸರಿ ಭೇಟಿ ಮಾಡಿ ಅದಕ್ಕೆ ಸರಿಯಾದಂತ ಚಿಕಿತ್ಸೆಯನ್ನ ಕೊಡಿಸಬಹುದು. ಓಕೆ, ಧನ್ಯವಾದಗಳು. ಕಾಲ್ ಮಾಡೋಕೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಟಿವಿ ಪರದ ಮೇಲೆ ಸ್ಕ್ರಾಲ್ ಆಗ್ತಾ ನಂಬರ್ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವು ಖುದ್ದಾಗಿ ಮೇಡಮ್ ಅನ್ನ ಭೇಟಿ ಮಾಡ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಏನೇನು ಸಮಸ್ಯೆ ಕೂಡ ಸರಿಯಾಗಿರ್ತಕ್ಕಂಥ ಚಿಕಿತ್ಸೆ ಪಡೆಯಬಹುದು ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ
ಹಲೋ ನಮಸ್ತೆ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ, ಹೇಳಿ ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್ ಹಾವೇರಿದ್ದ ಸರ್. ಓಕೆ ಮೇಡಮ್ ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿ. ಲಿಂಗರಾಜ್ ಸರ್, ಹಾವೇರಿದ್ದ ಸರ್. ಮಾತಾಡಿ ಮೇಡಮ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ನಮಸ್ತೆ ನಮಸ್ತೆ, ನಮ್ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಮೇಡಮ್. ಹಾ, ನಿಮ್ ಸಮಸ್ಯೆ ಏನಿದೆ ನೇರವಾಗಿ ತಿಳಿಸಿ, ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ. ಬೈಕ್ ಆಕ್ಸಿಡೆಂಟ್ ಆಗಿತ್ತು ಮೇಡಮ್. ಓಕೆ. ಅದು POP ಮಾಡಿದ್ದಾರೆ ಮೇಡಮ್. ಹೇಳಿ 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 ನಿಮ್. ಅದು ಎಡಗಾಲು ಮೊನ್ನೆ ಆಕ್ಸಿಡೆಂಟ್ ಆಗಿತ್ತು ಮೇಡಮ್. ಓಕೆ. ಅದು POP ಮಾಡಿದ್ದಾರೆ ಮೇಡಮ್. ಹಾ, ಅದು ಇನ್ನೂ ನೋವು ಕಮ್ಮಿ ಆಗ್ತಿಲ್ಲ ಮೇಡಮ್. POP ಬಿಚ್ಚಿದ್ದಾರೆ ಮೇಡಮ್. ಓಕೆ ಓಕೆ. ಇದಕ್ಕೆ ಚಿಕಿತ್ಸೆ ಇದೆಯಾ ಅಂತ ನಿಮ್ಮ ಪ್ರಶ್ನೆ. ಖಂಡಿತವಾಗ್ಲೂ ಕರೆ ಸಿಕ್ಕೋದೇ ತುಂಬ ಕಷ್ಟ. ಎಷ್ಟು ಜನ ಕೇಳ್ತಾರೆ, ಮೇಡಮ್ ನಿಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರೆ ನಮಗೆ ಕರೆ ಸಿಗಲ್ಲ ಅಂತ. ಸಿಕ್ಕವರು ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಸೊ ನಿಮ್ಮಂಥ ಕರೆಗಳಿಗೋಸ್ಕರ ಎಷ್ಟೋ ಜನ ಕಾಯ್ದಿರ್ತಾರೆ. ಟಿವಿ ನೋಡ್ಕೊಂಡು ಮಾತಾಡ್ತೀರಾ, ಇನ್ನೆಲ್ಲೋ ನೆಟ್ವರ್ಕ್ ಇಲ್ದಿರೋ ಕಡೆ ಮಾತಾಡ್ತೀರಾ. ಖಂಡಿತ ಇಂಥ ತಪ್ಪುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಈ ರೀತಿಯ ಒಂದು ಅಪಘಾತಗಳಲ್ಲಿ ಆದಂಥ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಯೋಗವನ ಬೆಟ್ಟದ ಚಿಕಿತ್ಸೆ ಸಹಾಯ ಮಾಡುತ್ತೆ. ಯಾರಿಗೆ ಅಪಘಾತಗಳಾಗಿ ಒಂದು POP ಆಗಿರ್ಬೋದು, ಅಥವಾ ಆಪರೇಷನ್ಸ್ಗಳಾಗಿರ್ಬೋದು, ಅಥವಾ ನಾವು ಪುತ್ತೂರು ಕಟ್ ಅನ್ನೋದು ಕೂಡ ನಾವು ಮಾಡೋದನ್ನ ನೋಡಿದ್ದೀವಿ, ಅದು ನಾಟಿ ವೈದ್ಯ ಪದ್ಧತಿ. ಸೊ ಇದನ್ನ ಮಾಡಿರ್ಬೋದು. ಯಾವುದೇ ಚಿಕಿತ್ಸೆಯನ್ನು ನೀವು ಪಡೆದುಕೊಂಡ ನಂತರ ಯೋಗವನ ಬೆಟ್ಟದ ಔಷಧಿಗಳನ್ನು ಬಳಸೋದ್ರಿಂದ ಬಹುಬೇಗ ರಿಕವರಿ ಚಾನ್ಸಸ್ ಇರುತ್ತೆ. ಮೂಳೆಯ ಬೆಳವಣಿಗೆ ಆಗಲಿಕ್ಕೆ, ಮೂಳೆ ಸೆಟ್ ಆಗಲಿಕ್ಕೆ ಮತ್ತು ಮೂಳೆಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೂ ಕೂಡ ಯೋಗವನ ಬೆಟ್ಟದ ಚಿಕಿತ್ಸೆ ಸಹಾಯ ಮಾಡುತ್ತೆ. ತಾವು ಕೂಡ ನಿಮಗೆ ಹತ್ತಿರ ಇರತಕ್ಕಂಥ ಶಾಖೆಗೆ ನೇರವಾಗಿ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಓಕೆ, ಧನ್ಯವಾದಗಳು. ಕಾಲ್ ಮಾಡೋಕ್ಕಿಂತ ಹೆಚ್ಚಂತ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಟಿವಿ ಪರದೆ ಮೇಲೆ ಸ್ಕ್ರಾಲ್ ಆಗ್ತದೆ, ನಂಬರ್ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವೇ ಖುದ್ದಾಗಿ ಯೋಗನ ಬೆಟ್ಟಕ್ಕೆ ಭೇಟಿ ಕೊಡ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಏನೇ ಒಂದು ಸಮಸ್ಯೆ ಇದ್ರು ಕೂಡ ಸರಿಯಾಗಿರ್ತಕ್ಕಂಥ ಚಿಕಿತ್ಸೆ ಪಡೆಯಬಹುದು ಅಂತ ಹೇಳ್ತಾ ವೀಕ್ಷಕರಿಗೊಂದು ಚಿಕ್ಕ ವಿರಾಮದ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನೊಬ್ರು ಕಾಲ್ ಆಗಿದ್ದಾರೆ, ಸೊ ಮಾತಾಡ್ಸ್ಬೋಣ. ಹಲೋ ನಮಸ್ತೆ. ಹಲೋ, ಮೋಸ್ಟ್ಲಿ ಲೈನ್ ಕಟ್ ಆಯ್ತು ಅನ್ಸುತ್ತೆ. ಓಕೆ, ಆಗ್ಲೇ ಒಬ್ರು ಕಾಲ್ ಮಾಡಿದ್ರು. ಸೊ ತುಂಬಾ ಆಪರೇಷನ್ ಆದ್ಮೇಲೆ ತುಂಬಾ ದಪ್ಪ ಆಗ್ಬಿಟ್ಟಿದ್ದಾರೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು. ಹಾಗಾದ್ರೆ ಇಂತಹ ಪೇಷಂಟ್ಸ್ಗೆ, ಇಂತಹ ಒಂದು ಸಮಸ್ಯೆ ಇರೋಂಥವ್ರಿಗೆ ಯೋಗದ ಬೆಟ್ಟದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಮೇಡಮ್ ಅಂತ ಹೇಳಿ? ಖಂಡಿತ ಈ ರೀತಿ ತೂಕ ಜಾಸ್ತಿ ಆದವರಿಗೆ ಸ್ಟಿರಾಯ್ಡ್ಗಳಿಂದ ವೇಟ್ ಗೇನ್ ಆಗ್ತಿರುತ್ತೆ. ಈ ಸ್ಟಿರಾಯ್ಡ್ಸ್ಗಳನ್ನು ನಾವು ಹೆಚ್ಚು ಬಳಕೆ ಮಾಡಿದಾಗ ಆ ಸ್ಟಿರಾಯ್ಡ್ಗಳೆಲ್ಲವೂ ಲಿವರಲ್ಲಿ ಸ್ಟೋರೇಜ್ ಆಗುತ್ತೆ. ಸೊ ದೇಹದ ತೂಕವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಯೋಗವನ ಬೆಟ್ಟದಲ್ಲಿ ಡಿಟಾಕ್ಸಿಫಿಕೇಶನ್ ಅಂತ ಏನ್ ಮಾಡ್ತೀವಿ, ದೇಹ ಶುದ್ಧೀಕರಣ, ಜೊತೆಗೆ ಲಿವರ್ಗೆ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಅದರ ಜೊತೆಯಲ್ಲೇ ದೇಹ ತೂಕ ಇಳಿಸ್ಲಿಕ್ಕೂ ಕೂಡ ಚಿಕಿತ್ಸೆ ಇರುತ್ತೆ. ಸೊ ಇಲ್ಲಿ ಮೂಲತಃ ಸಮಸ್ಯೆಯನ್ನ ಹೊರಗಾಕೋದಲ್ಲದೆ ದೇಹದಲ್ಲಿ ಸೇರಿರ್ತಕ್ಕಂಥ ಸ್ಟಿರಾಯ್ಡ್ಗಳನ್ನ ಕೂಡ ಹೊರಗೆ ತೆಗೆದು ದೇಹವನ್ನು ಆರೋಗ್ಯವಂತವಾಗಿ ಮಾಡ್ಲಿಕ್ಕೆ ಆ ಒಂದು ಚಿಕಿತ್ಸೆ ಸಪೋರ್ಟ್ ಮಾಡುತ್ತೆ. ಯಾಕೆಂದ್ರೆ ಈಗ ಮಗು ದಪ್ಪ ಇದೆ ಆದ್ರೆ ನೋಡ್ಲಿಕ್ಕೆ ಆರೋಗ್ಯವಾಗಿದೆ ಅನ್ಸುತ್ತೆ, ದೇಹದೊಳಗಿರುವಂತ ಸ್ಟಿರಾಯ್ಡ್ಗಳು ಯಾವತ್ತಿದ್ರೂ ತೊಂದರೆನೆ ಅದು. ಸೊ ದೇಹದ ತೂಕ ಜಾಸ್ತಿ ಮಾಡೋತಿದೆ ಅಂತ ಹೇಳಿದ್ರೆ ತೂಕದ ಜೊತೆಗೆ ಕಾಯಿಲೆಗಳು ಸೇರ್ತಾ ಇದಾವೆ ಅಂತ. ದೇಹ ಎತ್ತರಕ್ಕೆ ವಯಸ್ಸಿಗೆ ತಕ್ಕಷ್ಟು ತೂಕ ಇಲ್ಲದೆ ಹೆಚ್ಚಿಗೆ ಇದ್ರೆ ಅದು ಆಟೋಮೆಟಿಕ್ಲಿ ನಮ್ಮ ದೇಹದಲ್ಲಿ ಬೇಡದ ಅಂಶಗಳು ಕಾಯಿಲೆಗಳನ್ನ ತರ್ತಿದೆ ಅಂತ. ಅಂತದ್ರಲ್ಲಿ ಈ ರೀತಿಯ ಔಷಧಿಗಳಿಂದ ಆದಂತ ಸಮಸ್ಯೆಗಳು ಚಿಕ್ಕ ವಯಸ್ಸಲ್ಲೇ ಮಕ್ಕಳ ಆರೋಗ್ಯವನ್ನ ಹಾಳು ಮಾಡ್ಬಿಡುತ್ತೆ. ಸೊ ಹಾಗಾಗಿ ಚಿಕಿತ್ಸೆಗಳನ್ನ ಬಳಸ್ಕೊಂಡಾಗ ಆ ಒಂದು ಸ್ಟಿರಾಯ್ಡ್ ಅಂಶವನ್ನ ಹೊರಗೆ ತೆಗೆದು ಲಿವರ್ ಅನ್ನ ಶುದ್ಧೀಕರಣ ಮಾಡೋದಲ್ಲದೆ ಇಡೀ ದೇಹದ ಬೇಡದ ಅಂಶಗಳನ್ನ ಹೊರಗಾಕ್ಲಿಕ್ಕೆ ಚಿಕಿತ್ಸೆ ಸಹಾಯ ಮಾಡುತ್ತೆ. ಖಂಡಿತ ಮೇಡಮ್. ಇನ್ನೊಬ್ರು ಕಾಲರ್ ಇದ್ರೆ ಸೊ ಮಾತಾಡ್ಸ್ಬೋಣ. ಹಲೋ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಹಲೋ, ಬಹುಶಃ ಲೈನ್ ಕಟ್ ಆಯ್ತು ಅನ್ಸುತ್ತೆ. ಓಕೆ, ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆರೋಗ್ಯವಾಗಿರ್ಬೋದು, ಎಂಥ ಒಂದು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಇಂತಹ ಒಂದು ಸಮಸ್ಯೆ ಬಂದಂತಹ ಯೋಗನ ಬೆಟ್ಟ ಬಂದಂತಹ ಪೇಷಂಟ್ಸ್ ಕೂಡ ಆರಾಮಾಗಿ ಹೋಗಿದ್ದಾರೆ ಅನ್ನೋಂತಹ ಉದಾಹರಣೆಗಳು ಎಷ್ಟೋ ಇದಾವೆ. ಅದೇ ಪಾಸಿಬಲ್ ಇದೆಯಾ ಈ ರೀತಿಯಾಗಿರುತ್ತದು ಅಂತ? ಅಲ್ಲ, ಖಂಡಿತವಾಗ್ಲೂ ಇದೆ. ಶಸ್ತ್ರಚಿಕಿತ್ಸೆ ಅಂತ ಬಂದಿದ್ಯಾವಾಗ? ಬಂದಿದ್ದೆ ಆಧುನಿಕ ಚಿಕಿತ್ಸೆಗಳಿಂದ. ಸೊ ಶಸ್ತ್ರಚಿಕಿತ್ಸೆಯನ್ನ ಒಂದು ಹುಟ್ಟಾಕಿದ್ದೇ ಆಧುನಿಕ ಚಿಕಿತ್ಸೆ. ಸೊ ಇದಕ್ಕೂ ಮುಂಚೆ ಇದ್ದಂತ ಯಾವುದೇ ಚಿಕಿತ್ಸೆಗಳಲ್ಲೂ ಶಸ್ತ್ರಚಿಕಿತ್ಸೆ ಇರಲಿಲ್ಲ. ಸೊ ಅದನ್ನೇ ನಮ್ಮ ಆಯುರ್ವೇದ ಅಂತ ಹೇಳುವಂಥದ್ದು. ಆಯುರ್ವೇದದಲ್ಲೂ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಲಾಗತ್ತೆ,
ಆದ್ರೆ ಸಂದರ್ಭಗಳಿಗೆ ತಕ್ಕ ಹಾಗೆ ಎಲ್ಲದಕ್ಕೂ ಶಸ್ತ್ರಚಿಕಿತ್ಸೆ ಅಲ್ಲ. ಸೊ ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣ ಮಾಡುವಂತ ಶಕ್ತಿ ಆಯುರ್ವೇದಕ್ಕಿದೆ. ಯಾವುದೇ ಸಂದರ್ಭಗಳಲ್ಲೂ ಕೂಡ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಮಾಡೋದೇ ನರದೋಷಗಳಲ್ಲಿ, ರಕ್ತ ಸಂಚಾರದ ಸಮಸ್ಯೆಗಳಲ್ಲಿ, ರಕ್ತ ಹೆಪ್ಪುಗಟ್ಟಿದ್ದಲ್ಲಿ, ದುರ್ಮಾಂಸಗಳಿದ್ದಲ್ಲಿ ಈ ರೀತಿಯ ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ. ಆದ್ರೆ ಶುದ್ಧೀಕರಣ ಒಂದೇ ಸಾಕು ಯಾವುದೇ ದೇಹದ ಶಸ್ತ್ರಚಿಕಿತ್ಸೆಯನ್ನ ದೂರ ಮಾಡಲಿಕ್ಕೆ. ಅಂತಹ ಚಿಕಿತ್ಸೆಯನ್ನ ನಾವು ಯೋಗವನ ಬೆಟ್ಟದಿಂದ ಕೂಡ ಖಂಡಿತವಾಗ್ಲೂ ಪಡೆದುಕೊಂಡು ಚಿಕಿತ್ಸೆಯನ್ನ ಫಲಕಾರಿ ಮಾಡ್ಕೊಳ್ಳಿ. ಖಂಡಿತ ಇನ್ನೊಬ್ರು ಕಾಲ್ ಇದೆ, ಸೊ ಮಾತಾಡ್ಸ್ಬೋಣ. ಹಲೋ ಹಲೋ, ನಮಸ್ತೆ ಬಾ, ಹೇಳಿ ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಚಂದ್ರಕಲಾ ಅಂತ ಸರ್. ಓಕೆ ಮೇಡಮ್ ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿ ಮಾ. ನಮಸ್ತೆ, ನಮಸ್ತೆ ಮೇಡಮ್. ಹೇಳಿ. ಮೇಡಮ್ ನನಗೆ ಬಲಗಡೆನೂ ನೋವು ಬರುತ್ತೆ, ಚೆಸ್ಟ್ ಎಡಗಡೆನೂ ಒಂದೊಂದ್ಸತಿ ನೋವು ಬರುತ್ತೆ ಮೇಡಮ್. ಓಕೆ, ಯಾವ ಸಂದರ್ಭದಲ್ಲಿ ನೋವು ಬರುತ್ತೆ ಇದು? ಮೇಡಮ್ ಪೀರಿಯಡ್ಸ್ ಆದ ಒಂದ್ ಸ್ವಲ್ಪ ದಿವಸ ಆಗೋಕ್ಕೂ ಮುಂಚೆ ನೋವು ಬರುತ್ತೆ, ಆದ್ಮೇಲೆ ಒಂದ್ 5-6 ದಿನ ಆದ್ಮೇಲೆ ಬರುತ್ತೆ. ಓಕೆ, ಎರಡ್ ಕಡೆನೂ ನೋವು ಬರುತ್ತೆ ಮೇಡಮ್. ಓಕೆ, ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ತಿರ್ತಕ್ಕಂಥದ್ದಮ್ಮ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗದೇ ಇರೋ ಹಾಗೆ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬಹುದು. ಸಾಧ್ಯ ಆದರೆ ತಾವು ನೇರವಾಗಿ ಭೇಟಿ ಮಾಡೋದು ತುಂಬಾ ಸೂಕ್ತವಾಗಿದೆ. ಓಕೆ, ಧನ್ಯವಾದಗಳು ಕಾಲ್ ಮಾಡೋದಕ್ಕೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಟಿವಿ ಪರದ ಮೇಲೆ ಸ್ಕ್ರಾಲ್ ಆಗ್ತಾ ನಂಬರ್ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವೇ ಖುದ್ದಾಗಿ ಮೇಡಮನ್ನ ಭೇಟಿ ಮಾಡ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆನ ಪಡೆಯಬಹುದು ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಇದೇ ತಿಂಗಳ 15ನೇ ತಾರೀಕಿಂದ ಈ ಒಂದು ಆರೋಗ್ಯ ಶಿಬಿರ ಈ ಒಂದು ಯೋಗನ ಬೆಟ್ಟದ ಒಂದು ಕುಣಿಗಲ್ ಶಾಖೆಯಲ್ಲಿ ನಡೀತಾ ಇರೋಂಥದ್ದು. ಸೊ ಅದಕ್ಕೆ ತಮ್ಮ ಹೆಸರುಗಳನ್ನ ಬೇಗನೆ ನೋಂದಾಯಿಸ್ಕೋಬೇಕು. ಯಾಕಂತಂದ್ರೆ ಆರೋಗ್ಯ ಸಂಬಂಧಪಟ್ಟಂತ ಈ ಒಂದು ಶಿಬಿರ, ಇದರ ಒಂದು ಅನುಕೂಲವನ್ನ ಎಲ್ಲರೂ ಕೂಡ ಪಡಿಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಶಿಬಿರವನ್ನ ಮಾಡ್ತಾ ಇರುವಂತದ್ದು. ಸೊ ಏನ್ ಮಾಡಬೇಕು ಅಂತಂದ್ರೆ, ನಮ್ಮ ಪರದೆ ಮೇಲೆ ಒಂದು ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಯಾವ ನಂಬರ್ಗಾರ ನೀವು ಕಾಲ್ ಮಾಡ್ಬೋದು, ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬಹುದು ಅಂತ ಹೇಳ್ತಾ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್ ನಮಸ್ಕಾರ. ನಮಸ್ತೆ, ಹೇಳಿ ತಮ್ಮ ಹೆಸರು, ಏನೋ ಕಾಲ್ ಮಾಡ್ತಾ ಇದ್ದೀರಾ? ನಾವು ಗದಗ ಜಿಲ್ಲಾ ಲಕ್ಷ್ಮೀಶ್ವರಿಂದ ರೀ. ಮೇಡಮ್ ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ. ನಮಸ್ತೆ, ಮೇಡಮ್ ನಮಸ್ಕಾರ. ನಮ್ಮ ಹೆಸರು ನವೀನ್ ಅಂತ. ಹೇಳಿ. ನನ್ಗ ಮೊನ್ನೆ ಸಿಟಿ ಸ್ಕ್ಯಾನ್ ಮಾಡಿದ ಕಿಡ್ನಿಲಿ ಸ್ಟೋನ್ ಇದೆ ಅಂತ ಬಂತು. ಅದು 7 mm ಇದೆ ರೀ. ಓಕೆ, ಅದಕ್ಕೆ ಗುಳಿಗೆ ಕೊಟ್ಟಿದ್ದಾರೆ. ಅದು ನಿಮ್ ಕಡೆಯಿಂದ ಏನು ಔಷಧಿ ಇದೆ ಅಂತ? ಖಂಡಿತ ನಮ್ಮಲ್ಲೂ ಕೂಡ ಆಯುರ್ವೇದ ಚಿಕಿತ್ಸೆಯನ್ನು ನೀವು ಪಡೆದುಕೊಂಡು ಬಹುಬೇಗ ಕಲ್ಲನ್ನು ಕರಗಿಸ್ಕೊಳ್ಬಹುದು. ತಾವು ಕೂಡ ನೇರವಾಗಿ ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಇನ್ನು ಮನೆಯಲ್ಲೇ ಮಾಡಬಹುದಾದಂಥದ್ದು ಅಂದರೆ ಕಾಫಿ ಟೀ ಅಭ್ಯಾಸ ಮೊದಲು ನಿಲ್ಲಿಸಿ. ನೀವು ಯಾವುದೇ ಟ್ರೀಟ್ಮೆಂಟ್ ಇದ್ರೂ ಕೂಡ ಚಹಾ ಕುಡಿಯೋ ಅಭ್ಯಾಸ ಇದ್ದರೆ ಸ್ಟೋನ್ಸ್ಗಳು ಕರಗೋದಿಲ್ಲ. ಸೊ ಚಹಾ ಕುಡಿಯೋದು ನಿಲ್ಲಿಸಿ. ಮಸಾಲ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಫ್ಯಾಟ್ ಇರ್ತಕ್ಕಂಥದ್ದು ಮತ್ತು ಎಣ್ಣೆಲಿ ಕರೆದಂಥ ಪದಾರ್ಥಗಳು, ಜಂಕ್ ಫುಡ್ಸ್ಗಳನ್ನು ಅವಾಯ್ಡ್ ಮಾಡಿ. ಆದಷ್ಟು ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣು, ಮೊಳಕೆ ಕಾಳು ಈ ರೀತಿಯ ಉತ್ಪನ್ನಗಳನ್ನು ಹೆಚ್ಚಿಗೆ ಬಳಸಿ. ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ. ದಿನಕ್ಕೆ 5 ಲೀಟರ್ಗೂ ಹೆಚ್ಚು ನೀರನ್ನು ಕುಡಿಯೋ ಅಭ್ಯಾಸ ಮಾಡಿ. ಇದಲ್ಲದೆ ಬಾಳೆ ದಿಂಡಿನ ರಸ, ಬಾಳೆ ದಿಂಡಿನ ಒಳಭಾಗದಲ್ಲಿರ್ತಕ್ಕಂಥ ದಿಂಡನ್ನು ರುಬ್ಬಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದರ ಜ್ಯೂಸನ್ನು ಮಾಡಿಕೊಂಡು ಪ್ರತಿದಿನ ಕುಡಿತಾ ಬಂದರೆ ಸ್ಟೋನ್ಸ್ಗಳು ಕರಗುತ್ತೆ. ಮತ್ತು ಕಾಡು ಬಸಳೆ ಸೊಪ್ಪು, ಸೊ ಕಾಡು ಬಸಳೆ ಎಲೆ ಅಂತೇಳಿ ಸಿಗುತ್ತೆ, ಇದನ್ನು ಕೂಡ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಸ್ಟೋನ್ಸ್ಗಳನ್ನು ಕರಗಿಸ್ಕೊಳ್ಬಹುದು. ಮೂಲಂಗಿಯನ್ನು, ಹಸಿ ಮೂಲಂಗಿಯನ್ನು ಪ್ರತಿನಿತ್ಯ ಬಳಸೋದ್ರಿಂದ ಮತ್ತು ಮೂಲಂಗಿಯ ಸೊಪ್ಪನ್ನು ಬಳಸೋದ್ರಿಂದ ಕೂಡ ಕಿಡ್ನಿ ಸ್ಟೋನ್ಸನ್ನು ನಿವಾರಣೆ ಮಾಡ್ಕೊಳ್ಬಹುದು. ಇದೆಲ್ಲದರ ಜೊತೆಗೆ ಚಿಕಿತ್ಸೆ ಅವಶ್ಯಕತೆ ಇದ್ರೆ ತಾವು ನೇರವಾಗಿ ಭೇಟಿ ಮಾಡಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಬಹುದು. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದೆ, ಸೊ ಮಾತಾಡ್ಸ್ಬೋಣ. ಹಲೋ ಸರ್, ನಮ್ಗೆ ನಿದ್ರೆ ಟೈಮ್ನಾಗ ಕಳ್ಕೊಂಡ್ಬಿಡ್ತೀವಿ ಸರ್. ಮಾತಾಡಿ ಮಾ, ಮೇಡಮ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ. ನಮಸ್ಕಾರ ಅಮ್ಮ. ನಾವು ನಿದ್ರೆ ಟೈಮ್ನಾಗ ಅಲ್ಲಿ ಕಳ್ಕೊಂಡ್ಬಿಡ್ತೀವಿ ಅಮ್ಮ. ಹಲ್ ಕಡಿತೀರಾ? ಅಲ್ಲಿ ಕಚ್ಕೊಂಡ್ಬಿಡ್ತೀವಿ ನಿದ್ರೆ ಟೈಮ್ನಾಗೆ. ಓಕೆ, ಅಂದ್ರೆ ಯಾವಾಗ್ಲೂ ಹಲ್ ಕಚ್ಚೇ ಇರ್ತೀರಾ ಅಥವಾ? ಹೌದಾ ಅಮ್ಮ, ನಾವು ಅಲ್ಲಿ ಕಚ್ಚಿ. ನಮಸ್ಕಾರ ಅಮ್ಮ. ನೀವು ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ ದಯಮಾಡಿ. ಅಲ್ಲಿ ಕಚ್ಕೊಂತೀವಿ. ಗೊತ್ತಾಯ್ತು. ನೀವು ಟಿವಿ ನೋಡ್ಕೊಂಡು ಈ ರೀತಿ ಮಾತಾಡ್ತಾ ಇದ್ರೆ ನಾವು ಉತ್ತರ ಕೊಡೋದು ಕಷ್ಟ ಆಗತ್ತೆ. ಎಷ್ಟು ಸಾರಿ ಹೇಳಿದ್ರು ತಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಹೊರಗೆ ಬಂದ್ಬಿಡಿ. ಮನೇಲಿರೋರು ನಿಮ್ಮ ವಾಯ್ಸ್ನ ಕೇಳಿಸ್ಕೊಳ್ತಾರೆ, ತೊಂದರೆ ಇಲ್ಲ. ಸೊ ಈ ರೀತಿ ಸಮಸ್ಯೆಗಳು ಪಿತ್ತ ದೋಷದಿಂದ ಆಗ್ತಕ್ಕಂಥದ್ದು. ಅಧಿಕವಾದ ಪಿತ್ತ ನಿಮ್ಮ ನಿದ್ರೆ ಸಂದರ್ಭದಲ್ಲಿ ಎಲ್ಲ ಈ ಥರದ ತೊಂದರೆಗಳು, ಕನವರಿಕೆ ಆಗುವಂಥದ್ದು, ಹಲ್ ಕಡಿಯುವಂಥದ್ದು, ಬೆಚ್ಚಿ ಬೀಳುವಂಥದ್ದು, ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಈ ರೀತಿ ತೊಂದರೆಗಳನ್ನು ಮಾಡುತ್ತೆ. ಸೊ ಪಿತ್ತಕ್ಕೆ ಚಿಕಿತ್ಸೆ ಅಂತ ಹೇಳಿದ್ರೆ ಹುಣಸೆ ಹಣ್ಣಿನ ಪಾನಕ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹುಣಸೆಹಣ್ಣು ಪಾನಕವನ್ನು ಅಭ್ಯಾಸ ಮಾಡಿ. ರಾತ್ರಿ ಮಲಗುವಾಗ 1 ಲೋಟ ಜೀರಿಗೆ ಕಷಾಯವನ್ನು ಕುಡಿದು ಮಲಗಿ. ಕಾಫಿ ಟೀ ಅಭ್ಯಾಸಗಳಿದ್ರೆ ನಿಲ್ಲಿಸಿ. ಟೈಮಿಗೆ ಸರಿಯಾಗಿ ಆಹಾರ ತಗೊಳ್ಳಿ. ನೀರಿನ ಪ್ರಮಾಣವನ್ನು ಪ್ರತಿ ಗಂಟೆಗೊಮ್ಮೆ ಸೇವನೆ ಮಾಡ್ತಾ ಬನ್ನಿ. ಇದಿಷ್ಟನ್ನು ಬದಲಾವಣೆ ಮಾಡ್ಕೊಳ್ಳಿ. ಸರಿ ಹೋಗಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಭೇಟಿ ಮಾಡಿ ಚಿಕಿತ್ಸೆಯನ್ನು ಕೂಡ ಸಹಾಯಕ್ಕೆ ಬಳಸ್ಕೋಬಹುದು.
ಓಕೆ, ಧನ್ಯವಾದಗಳು. ಕಾಲ್ ಮಾಡೋದಕ್ಕೆ ಹೆಚ್ಚಂತ ಮಾಹಿತಿ ಬೇಕು ಅಂತಾರೆ ನಮ್ಮ ಟಿವಿ ಪರದೆ ಮೇಲೆ ಸ್ಕ್ರಾಲ್ ಆಗ್ತಾ ನಂಬರ್ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವು ಖುದ್ದಾಗಿ ಇವನ ಬೆಟ್ಟಕ್ಕೆ ಭೇಟಿ ಕೊಡ್ಬೋದು, ಮೇಡಮ್ ಅನ್ನ ಭೇಟಿ ಮಾಡ್ಬೋದು. ಆರೋಗ್ಯ ಸಂಬಂಧಪಟ್ಟಂತ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಪಡೆಯಬಹುದು ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್, ನಾವು ಗೌರಿದ್ನೂರಿಂದ ಸರ್. ಓಕೆ ಮೇಡಮ್ ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ. ನಮಸ್ತೆ, ನಮಸ್ತೆ ಮೇಡಮ್. ಹೇಳಿ. ಮೇಡಮ್ ಆಸ್ತಮ ಇದೆ, ಏನ್ ಸಮಸ್ಯೆ ಇದೆ? ಬರುತ್ತೆ, ಎದೆಯಲ್ಲೇ ಒತ್ತಾ ಇರುತ್ತೆ. ಅಸ್ತಮ ಇದೆ. ಓಕೆ, ತಿರ್ಗಿ ಎದೆಯಲ್ಲೇ ಒತ್ತಾ ಇರುತ್ತೆ. ತೇಗ್ ಬಂದ್ರೆ ಮಾತ್ರ ಅಲ್ಲಿ ನೋವು ನಿಂತಾಗುತ್ತೆ, ಇಲ್ಲಾಂದ್ರೆ ಒಂಥರ ಅದು. ಓಕೆ, ಅಸ್ತಮ ಅಂತ ಹೇಳಿದ್ರಿ. ಅಸ್ತಮದ ಲಕ್ಷಣಗಳನ್ನ ಯಾವ್ದಾದ್ರು ಹೇಳ್ಬೋದಾ? ಈಗ ನೀವು ಹೇಳಿದ ಸಮಸ್ಯೆ ಅಸಿಡಿಟಿ, ಅನ್ನನಾಳದಲ್ಲಿ ಹುಣ್ಣುಗಳಾದಾಗ ಈ ರೀತಿ ತೊಂದರೆ ಆಗತ್ತೆ. ಇದನ್ನ ಬಿಟ್ಟು ಬೇರೆ ಅಸ್ತಮದ ಸಮಸ್ಯೆಗಳು ಏನಾಗ್ತಾ ಇದೆ ನಿಮಗೆ? ಸಿಂಪ್ಟಮ್ಸ್ ಏನಿದೆ? ಸ್ವಲ್ಪ ಕಫ ಕಟ್ಟದಾಗ ಕಟ್ಟುತ್ತೆ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ. ಓಕೆ, ಸ್ವಲ್ಪ ದೂರ ನಡೆದ್ರೆ ಏರುಸಿರು ಬರುತ್ತಾ? ಮೇಡಮ್. ಓಕೆ, ಮತ್ತೆ ರಾತ್ರಿ ನಿದ್ರೆಯಲ್ಲಿ ಕೆಮ್ಮೋದು ಜಾಸ್ತಿ ಇರುತ್ತಾ? ಕೆಮ್ಮು ಇಲ್ಲ ಮೇಡಮ್. ಓಕೆ, ಇದು ಅಸ್ತಮ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಸಂಪೂರ್ಣ ಅಸ್ತಮ ದೋಷ ಅಲ್ಲ, ಹೈಪರ್ ಎಸಿಡಿಟಿ ಅಂತ ಹೇಳ್ತೀವಿ. ಅನ್ನನಾಳ ಮತ್ತು ಹೊಟ್ಟೆಯ ಒಂದು ಜಾಗದಲ್ಲಿ ನಿಮಗೆ ಹುಣ್ಣುಗಳಾದಾಗ ಈ ರೀತಿ ವೀಕ್ನೆಸ್ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ನೀವು ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಇಲ್ಲ. ಯಾವಾಗ ಆಹಾರ ತಡ ಮಾಡ್ತೀರಾ ಆಗ ದೇಹ ನಿಶಕ್ತಿಗೊಳಗಾಗತ್ತೆ, ಏರುಸಿರು ಬರುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಮತ್ತು ಎದೆಯಲ್ಲಿ ಒತ್ತಿದ ಅನುಭವ ಆಗುತ್ತೆ. ಹಾಗೆ ಸುಸ್ತು ಆಯಾಸಗಳು ಜಾಸ್ತಿ ಆಗ್ತಿರುತ್ತೆ. ಇದನ್ನ ಅಸ್ತಮ ಅಂತ ನೀವು ತಿಳ್ಕೊಂಡು ಅಸ್ತಮಕ್ಕೆ ಚಿಕಿತ್ಸೆ ಮಾಡ್ತಿರ್ತೀರಾ, ಆದರೆ ಎಲ್ಲೂ ಗುಣ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಕಾರಣ ನಿಮ್ಮ ಆಹಾರ ಪದ್ಧತಿಯಲ್ಲಿ ಆಗ್ತಿರ್ತಕ್ಕಂಥ ತಪ್ಪು, ಕಾಫಿ ಟೀ ಅಭ್ಯಾಸಗಳು, ನೀರು ಕುಡಿದೇ ಇರ್ತಕ್ಕಂಥದ್ದು, ಉಪವಾಸ ಮಾಡೋದು, ನಿದ್ರೆಗೆಡೋದು, ಇವೆಲ್ಲ ಕಾರಣದಿಂದ ನಿಮ್ಮ ಒಂದು ಜೀರ್ಣ ಶಕ್ತಿ ಹಾಳಾಗ್ತಾ ಇದೆ. ಅದರಿಂದ ವೀಕ್ನೆಸ್ ಆಗ್ತಿದ್ದೀರಾ. ಖಂಡಿತ ತಾವು ನೇರವಾಗಿ ಭೇಟಿ ಮಾಡಿ ಅಸ್ತಮ ಮತ್ತು ನಿಮ್ಮ ಡೈಜೆಷನ್ ಏನು ಸಮಸ್ಯೆ ಇದೆ ಎರಡಕ್ಕೂ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬಹುದು. ಓಕೆ, ಧನ್ಯವಾದಗಳು. ಕಾಲ್ ಮಾಡಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಹಲೋ, ದಯವಿಟ್ಟು ತಮ್ಮ ಟಿವಿ ಎಲ್ಲ ಕಂಪ್ಯೂಟರ್ ಮ್ಯೂಟ್ ಮಾಡಿ ಮಾ, ಇಲ್ಲಾಂದ್ರೆ ಲೈನ್ ಕಟ್ ಆಗುತ್ತಾ? ಹಲೋ ಅಮ್ಮ. ಹೇಳಿ ತಮ್ಮ ಹೆಸರು ಹೇಳಿ ಮಾ, ಇಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ, ಬಹುಶಃ ಲೈನ್ ಕಟ್ ಆಯ್ತು ಅನ್ಸುತ್ತೆ. ವೀಕ್ಷಕರೇ, ದಯವಿಟ್ಟು ತಾವು ಟಿವಿ ವಾಲ್ಯೂಮ್ನ ಕಂಪ್ಯೂಟರ್ ಮ್ಯೂಟ್ ಮಾಡಿ ಕಾಲ್ ಮಾಡಿ ಮಾತನಾಡಿ. ಯಾಕಂತಂದ್ರೆ ನೀವೇನೋ ಕೇಳಬೇಕು ಅನ್ಕೊಂಡು ಕಾಲ್ ಮಾಡಿರ್ತೀರಾ, ನಾವು ಕೂಡ ಹೇಳಬೇಕು ಅನ್ನೋಂಥ ಒಂದು ಉತ್ಸಾಹದಲ್ಲಿ ಇರ್ತೀವಿ. ಈ ರೀತಿ ಲೈನ್ ಕಟ್ ಆಯ್ತು ಅಂದ್ರೆ ನಿಮಗೂ ಬೇಜಾರು, ನಮಗೂ ಕೂಡ ಬೇಜಾರು. ಸೊ ಮೇಡಮ್, ನಾವು ಮಾತನಾಡ್ತಾ ಇದ್ವಿ, ಒಬ್ರು ಕಾಲರ್ ಕೂಡ ಹೇಳ್ತಾ ಇದ್ರು, ಈ ಒಂದು ಕಿಡ್ನಿ ಸ್ಟೋನ್ಗೆ ನನಗೆ ಔಷಧಿ ಇದೆಯಾ ನಿಮ್ಮಲ್ಲಿ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರಪ್ಪ. ವಿತೌಟ್ ಆಪರೇಷನ್ ಯೌವನ ಬೆಟ್ಟದಲ್ಲಿ ಕಿಡ್ನಿ ಸ್ಟೋನ್ ನ ನಿರ್ಮೂಲನೆ ಮಾಡೋಕೆ ಔಷಧಿ ಇದೆ ಅನ್ನೋಂಥ ಸಾಕಷ್ಟು ಸಂಚಿಕೆಯಲ್ಲಿ ತಾವು ಹೇಳಿದಿರ. ಅದ್ರ ಬಗ್ಗೆ ಮತ್ತಷ್ಟು ಕೇಳ್ಕೊಂತೀನಿ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್, ಹೇಳಿ ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಅಗ್ನಿ ಆಗಿದೆ ಸರ್ ನನಗೆ. ಓಕೆ ಮೇಡಮ್ ಇದ್ದಾರೆ, ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಹೇಳಿ. ಮೇಡಮ್ ನನಗೆ ಹರ್ನಿಯ ಆಗಿದೆ, ಸಣ್ಣದಾಗಿ ಹರ್ನಿಯ ಇದೆ ಅಂತ. ಯಾವ ಭಾಗದಲ್ಲಿನ ಹರ್ನಿಯ ಆಗಿದೆ? ರೈಟ್ ಸೈಡ್ ಅಲ್ಲಿ. ರೈಟ್ ಸೈಡ್ ತೊಡೆ ಸಂದಲ್ಲಿ ಹರ್ನಿಯ. ಹೌದು ಮ್ಯಾಮ್. ಓಕೆ ಓಕೆ, ಇಂಗ್ಯೂನಲ್ ಹರ್ನಿಯ. ಹೇಳಿ. ಅದಕ್ಕೆ ಏನು ಇದು ಟ್ರೀಟ್ಮೆಂಟ್? ಅದಕ್ಕೂ ಕೂಡ ಖಂಡಿತ ಚಿಕಿತ್ಸೆ ಇದೆ. ನೀವು ನೇರವಾಗಿ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಆದರೆ ಹರ್ನಿಯದ ಮೂಲ ತೀವ್ರ ಮಲಬದ್ಧತೆ, ಮಲ ಸಂಗ್ರಹಣೆ ಜಾಸ್ತಿ ಆದಾಗ ಒಂದು ಬಾವು ಕಾಣಿಸ್ಕೊಳ್ಳುತ್ತೆ, ಅದನ್ನೇ ಹರ್ನಿಯ ಅಂತ ಕರಿತೀವಿ. ಇದಕ್ಕೆ ಕಾರಣ ನೀವು ನೀರು ಸರಿಯಾಗಿ ಕುಡಿದೇ ಇರಬಹುದು, ಅಥವಾ ಹೆಚ್ಚಿನ ಪ್ರಮಾಣದ ಗಟ್ಟಿ ಆಹಾರಗಳನ್ನು ಬಳಸುವಂಥದ್ದು, ತಡವಾಗಿ ಊಟ ಮಾಡುವಂಥದ್ದು, ಅಜೀರ್ಣಕ್ಕೆ ಕಾರಣ ಆಗ್ತಕ್ಕಂಥ ತಪ್ಪುಗಳನ್ನು ನೀವು ಮಾಡ್ತಾ ಇದ್ರೆ ಈ ಹರ್ನಿಯ ಅನ್ನೋದು ಯಾವತ್ತೂ ಗುಣ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಲೈಫ್ ಸ್ಟೈಲು, ಆಹಾರ ಕ್ರಮಗಳನ್ನು ಬದಲಾಯಿಸ್ಕೊಳ್ಳಿ, ಜೊತೆಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಖಂಡಿತ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬಹುದು. ಓಕೆ, ಧನ್ಯವಾದಗಳು. ಕಾಲ್ ಮಾಡಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಟಿವಿ ಪರದೆ ಮೇಲೆ ಸ್ಕ್ರಾಲ್ ಆಗ್ತಾ ನಂಬರ್ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೀವೇ ಖುದ್ದಾಗಿ ಯವನ ಬೆಟ್ಟಕ್ಕೆ ಭೇಟಿ ಕೊಡ್ಬೋದು, ಮೇಡಮ್ ಅನ್ನ ಭೇಟಿ ಮಾಡ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಏನೇನು ಸಮಸ್ಯೆ ಇದೆ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆನ ಪಡಿಬಹುದು ಅಂತ ಹೇಳ್ತಾ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸ್ವಲ್ಪ ಜೋರಾಗಿ ಮಾತಾಡಿ. ಸರ್, ಹೌದು, ಹೇಳಿ ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಶೇಖರ್, ಮೈಸೂರಿಂದ ಸರ್. ಮೇಡಮ್ ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿ ಸರ್. ಸರಿ ಸರ್. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಮೈಸೂರಿಂದ ಮೇಡಮ್ ಮಾತಾಡ್ತಾ ಇರೋದು. ಓಕೆ ಮೇಡಮ್, ಏನಿಲ್ಲ, ಈಗ ಬಾಗಲಕೋಟೆಯಲ್ಲಿ ನೀವು ಮಂಗಳವಾರ ಬುಧವಾರ ಅಂದ್ರಲ್ಲ,
ಭೇಟಿ ಮಾಡೋದು, ಅಲ್ಲಿ ತಮ್ಗೆ ಅಪಾಯಿಂಟ್ಮೆಂಟ್ ತಗೊಂಡ್ ಬರಬೇಕು, ಹಾಗೆ ಬಂದ್ರು ನೋಡ್ತೀರಾ ಅಂತ. ಇಲ್ಲ ಅಪಾಯಿಂಟ್ಮೆಂಟ್ ಏನಿಲ್ಲ, ನಮ್ಮ ಯಾವ ಶಾಖೆಯಲ್ಲೂ ಅಪಾಯಿಂಟ್ಮೆಂಟ್ಸ್ ಇರೋದಿಲ್ಲ. ನೀವು ನೇರವಾಗಿ ಭೇಟಿ ಮಾಡಿದಾಗ್ಲೇ ನಿಮ್ಗೆ ಅಪಾಯಿಂಟ್ಮೆಂಟ್ ಇರುತ್ತೆ. ಖಂಡಿತವಾಗ್ಲೂ ತಾವು ನೇರವಾಗಿ ಭೇಟಿ. ಸರಿ ಮೇಡಮ್. ಮಂಗಳವಾರ ಮತ್ತೆ ಬುಧವಾರ ಇರ್ತೀರಿ? ಹೌದು ಫೋನ್ ಮಾಡ್ಕೊಂಡು ತಿಳ್ಕೊಳ್ಳಿ. ಫೋನ್ ಮಾಡ್ಕೊಂಡೇ ಬನ್ನಿ, ಆದ್ರೆ ಅಪಾಯಿಂಟ್ಮೆಂಟ್ ಏನಿರೋದಿಲ್ಲ, ನೀವು ತಿಳ್ಕೊಂಡು ಬರ್ಬೋದು. ಓಕೆ, ಧನ್ಯವಾದಗಳು ಕಾಲ್ ಮಾಡೋದಕ್ಕೆ. ಇನ್ನು ಮೇಡಮ್ ಹೇಳಬೇಕು ಅಂತಂದ್ರೆ ಈ ಒಂದು ಶಾಖೆಗಳು ಅಂತ ಬರೋದಾದ್ರೆ, ಈಗ ನಮ್ಮ ಕಾಲರ್ ಕೂಡ ಹೇಳಿದ್ರು, ಮೇಡಮ್ ನೀವು ಎಲ್ಲಿ ಸಿಗ್ತೀರಾ, ಬಾಗಲಕೋಟೆಯಲ್ಲಿ ಯಾವಾಗ ಸಿಗ್ತೀರಾ ಅಂತ ಒಂದು ರೀತಿ ಕನ್ಫ್ಯೂಷನ್ ಆಗಿರ್ತಾರೆ. ಸೊ ಶಾಖೆಗಳ ಬಗ್ಗೆ ವೀಕ್ಷಕರಿಗೆ ಹೇಳೋದಾದ್ರೆ, ನೀವು ಎಲ್ಲಿ ಯಾವಾಗ ಸಿಗ್ತೀರಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ, ಹಾಗೆ ಕುಣಿಗಲ್ನ ಕೇಹುರುಳಿ ಬೋರಸಂದ್ರ, ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆಯ ನವನಗರ ಸೆಕ್ಟರ್ 31ನಲ್ಲಿ ಶಾಖೆಗಳಿದೆ. ಮತ್ತು ಪ್ರತಿ ಮಂಗಳವಾರ ಹಾಗೂ ಬುಧವಾರದ ದಿನ ಬಾಗಲಕೋಟೆ ಶಾಖೆಯಲ್ಲಿ ನಾನು ಸಿಗ್ತೀನಿ. ಉಳಿದಂತೆ ಕುಣಿಗಲ್ ಶಾಖೆಯಲ್ಲಿ ನಾನು ಸಿಗ್ತೀನಿ. ಇನ್ನು ಬೆಂಗಳೂರು ಕನಕಪುರ ರಸ್ತೆಯಲ್ಲಿರುವಂಥ ಶಾಖೆ ಹಾಗೂ ಚಿತ್ರದುರ್ಗ ಶಾಖೆಯಲ್ಲಿ ನುರಿತ ವೈದ್ಯರಿರ್ತಾರೆ. ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು. ಓಕೆ, ಮತ್ತೊಂದು ವಿಚಾರ, ಇನ್ನೊಬ್ರು ಕಾಲರ್ ಇದೆ, ಸೊ ಮಾತಾಡ್ಸ್ಬೋಣ. ಹಲೋ. ಹಲೋ, ನಮಸ್ತೆ, ಹೇಳಿ ತಮ್ಮ ಹೆಸರಿಂದ ಕಾಲ್ ಮಾಡ್ತಾ ಇದ್ದೀರಾ? ಸಂಗಾರೆಡ್ಡಿ, ಯಾದಗಿರಿ. ಓಕೆ ಮೇಡಮ್ ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ. IBS ಪ್ರಾಬ್ಲಮ್ ಇದೆ, 15 ವರ್ಷದ ಗ್ಯಾಸ್ಟ್ರಿಕ್ ಇದೆ. ಓಕೆ, ಈಗ 2 ವರ್ಷದಿಂದ IBS ಇದೆ ಮೇಡಮ್. ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಆಯುರ್ವೇದದಿಂದ? ಖಂಡಿತವಾಗ್ಲೂ ಆಗತ್ತೆ. ಆದ್ರೆ ನಿಮ್ಮ ಸಪೋರ್ಟ್ ಬೇಕು ದೇಹಕ್ಕೆ. ಕಂಪ್ಲೀಟ್ ಆಗಿ ಔಷಧಿನೇ ಮಾಡೋದು ಕಷ್ಟ. ಔಷಧಿ ಎಷ್ಟು ಮಾಡ್ಬೋದು ಅಷ್ಟೇ ಮಾಡಬಹುದು. ಮನುಷ್ಯ ತನ್ನ ತಪ್ಪಿಂದ ಕಾಯಿಲೆಗಳನ್ನ ಬರ್ಸ್ಕೊಳ್ತಿರ್ತಕ್ಕಂಥದ್ದು. ನಿಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ತಾ ಆಹಾರ ಕ್ರಮಗಳನ್ನ ಬದಲಾವಣೆ ಮಾಡಿಕೊಂಡು ಜೀವನ ಮಾಡಿದ್ರೆ ಔಷಧಿಯಿಂದ ಖಂಡಿತವಾಗ್ಲೂ ನಿಮಗೆ ಸಹಾಯ ಸಿಗುತ್ತೆ. ತಾವು ನೇರವಾಗಿ ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಓಕೆ, ಧನ್ಯವಾದಗಳು. ಕಾಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಟಿವಿ ಪರದೆ ಮೇಲೆ ಸ್ಕ್ರಾಲ್ ಆಗ್ತಾ ನಂಬರ್ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನೀವು ಖುದ್ದಾಗಿ ಮೇಡಮ್ ಅನ್ನ ಭೇಟಿ ಮಾಡಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಏನೇನು ಸಮಸ್ಯೆ ಕೂಡ ಸರಿಯಾಗಿರ್ತಕ್ಕಂಥ ಚಿಕಿತ್ಸೆನ ಪಡಿಬಹುದು ಅಂತ ಹೇಳ್ತಾ, ಆಗ್ಲೇ ನಮ್ಮ ಕಾಲರ್ ಹೇಳ್ತಾ ಇದ್ರು ಇವತ್ತು ಕಿಡ್ನಿ ಸ್ಟೋನ್ ಬಗ್ಗೆ ಹೇಳ್ತಾ ಇದ್ರು. ಸೊ ಯೋಗವನ ಬೆಡ್ಡಲ್ಲಿ ಸಿಗುವಂತಹ ಒಂದು ಟ್ರೀಟ್ಮೆಂಟ್ ಬಗ್ಗೆ, ಈ ಒಂದು ಕಿಡ್ನಿ ಸಂಬಂಧಪಟ್ಟಂತದ್ದಾಗಿರ್ಬೋದು ಅಥವಾ ಕಿಡ್ನಿ ಸ್ಟೋನ್ ಸಂಬಂಧಪಟ್ಟಂತದ್ದಾಗಿರ್ಬೋದು, ಹೇಗಿರುತ್ತೆ ಅಂತೇಳಿ. ಕಿಡ್ನಿ ಸ್ಟೋನ್ಸಿಗೂ ಕೂಡ ಚಿಕಿತ್ಸೆ ಇದೆ. ಇನ್ನು ಕಿಡ್ನಿ ಸಮಸ್ಯೆಗೂ ಚಿಕಿತ್ಸೆ ಇದೆ. ಕಿಡ್ನಿ ವೈಫಲ್ಯಗಳನ್ನೇ ಸರಿಪಡಿಸ್ತಕ್ಕಂಥ ಶಕ್ತಿ ಇರುವಂತ ಚಿಕಿತ್ಸೆಯಲ್ಲಿ ಕಿಡ್ನಿ ಸ್ಟೋನ್ಸ್ ಅನ್ನುವಂಥದ್ದು ಸಮಸ್ಯೆನೇ ಅಲ್ಲ. ಸೊ ಅದು ಖಂಡಿತವಾಗ್ಲೂ ಸಮಸ್ಯೆ ಅಲ್ಲ. ಅದು ಪ್ರಮಾಣ ಒಂದು 3 mm 4 mm ಇದ್ರೆ ನಾವು ಔಷಧಿನೇ ಕೊಡೋದಿಲ್ಲ. ಚೆನ್ನಾಗಿ ನೀರು ಕುಡೀರಿ, ಮನೆ ಮದ್ದು ಮಾಡ್ಕೊಳ್ಳಿ, ದೇಹ ಶುದ್ಧಿ ಮಾಡಿ ಅದು ಹೊರಟೋಗುತ್ತೆ ಅಂತಾನೆ ಹೇಳ್ತೀವಿ. ಒಂದು 5 mm ಜಾಸ್ತಿ ಇದ್ದಂತ ರೋಗಿಗಳಿಗೆ ಮಾತ್ರ ಚಿಕಿತ್ಸೆಯನ್ನ ಕೊಟ್ಟಿರ್ತೀವಿ. ಸೊ ಇಲ್ಲಿ ತಗೊಳ್ತಕ್ಕಂಥ ಔಷಧಿಗಳಿಂದ ಆ ಕಲ್ಲುಗಳು ಕರಗೋಗ್ತವೆ. ಕೆಲವು ಸರಿ ಮೂತ್ರದಲ್ಲಿ ಹೋಗುತ್ತೆ, ಮೂತ್ರದಲ್ಲಿ ಕಲ್ಲುಗಳು ಹೊರಗೆ ಬರೋದು ಕೂಡ ಕಾಣಿಸ್ಕೊಂಡಿರುತ್ತೆ. ಕೆಲವು ಬಾರಿ ಕ್ರಮೇಣವಾಗಿ ಕರಗಿ ಮೂತ್ರದಲ್ಲಿ ಹೋಗೋದು ಕೂಡ ಇರುತ್ತೆ. ಒಟ್ಟಾರೆ ಕಿಡ್ನಿ ಸ್ಟೋನ್ಸ್ಗೆ ಉತ್ತಮ ಚಿಕಿತ್ಸೆಯನ್ನ ಯೋಗವನ ಬೆಟ್ಟದಲ್ಲಿ ಪಡೆದುಕೊಳ್ಬಹುದು. ಖಂಡಿತ. ಓಕೆ, ಇನ್ನೊಬ್ರು ಕಾಲರ್ ಇದೆ, ಸೊ ಮಾತಾಡ್ಸೋಣ. ಹಲೋ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರಲ್ಲಿ ಕಾಲ್ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಶಿಲ್ಪಾ ಅಂತ ಹೇಳಿ. ಓಕೆ ಮೇಡಮ್ ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ. ಸ್ವಲ್ಪ ಗಟ್ಟಿಗೆ ಮಾತಾಡಿಮ್ಮ, ಜೋರಾಗಿ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ. ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ. ಓಕೆ. ಗದಗಿಂದ ಕಾಲ್ ಮಾಡ್ತಾ ಇದೀವಿ. ಈಗ 13 ವರ್ಷದ ಮಗ ಇದ್ದಾನೆ. ಓಕೆ. ಅವನಿಗೆ ರೈಟ್ ಸೈಡ್ ಅಲ್ಲಿ ಕಣ್ಣು ಸ್ವಲ್ಪ ಫುಲ್ ರೆಡ್ ಆಗಿದೆ ಮೇಡಮ್. ಓಕೆ. ಅದು ಈ 1 ವಾರ ಆಯ್ತ್ರಿ ಆಗಿ. ಅದು ಯಾವ ಕಾರಣಕ್ಕೆ ಆಗಿದೆ? ಈ ಬಿಸಿಲಿನ ತಾಪಕ್ಕೆ ಆಗಿದೆಯೋ ಅಥವಾ? ಖಂಡಿತವಾಗ್ಲೂ ನಿಮ್ಮ ಏನ್ ಡೌಟ್ಸ್ ಹೇಳ್ತಿದ್ದೀರ ಅದು ಕರೆಕ್ಟ್ ಇದೆ. ಈಗ ಬಿಸಿಲು ಜಾಸ್ತಿ ಆಗ್ತಿರೋದ್ರಿಂದ ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಮಸ್ಯೆಗಳು ಶುರುವಾಗ್ತಾ ಇದೆ. ಸೊ ಇದನ್ನು ನೀವು ಮನೆಯಲ್ಲೇ ಸರಿಪಡಿಸ್ಕೊಳ್ಬೋದು, ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾಳೆಯಿಂದನೇ ಅವರಿಗೆ ಹರಳೆಣ್ಣೆಯನ್ನು ಕೊಡಿಸ್ಲಿಕ್ಕೆ ಶುರು ಮಾಡಿ. 1 ಚಮಚ ಅಥವಾ 2 ಚಮಚದಷ್ಟು ಹರಳೆಣ್ಣೆ ಕೊಟ್ಟರೆ ಇನ್ಫೆಕ್ಷನ್ಸ್ ಹೊರಗೆ ಬರುತ್ತೆ. ಉಷ್ಣತೆಯ ಇನ್ಫೆಕ್ಷನ್ಗಳು ಎಲ್ಲಿದೆ ಅಂತ ಹೇಳಿದ್ರೆ ನಿಮ್ಮ ಕಣ್ಣಲ್ಲಿದ್ರೂ ಕೂಡ ಅದ್ರ ಮೂಲ ಹೊಟ್ಟೆ. ಸೊ ಹೊಟ್ಟೆಯಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಉಷ್ಣತೆಯನ್ನು ನಮ್ಮ ನವರಂಧ್ರಗಳ ಮುಖಾಂತರ ಹೊರಗೆ ಹಾಕುವಂಥ ಕ್ರಿಯೆಯನ್ನು ದೇಹ ಮಾಡುತ್ತೆ. ಈಗ ಮಗುವಿಗೆ ಕಣ್ಣಿನ ಮುಖಾಂತರ ಉಷ್ಣತೆ ಹೊರಗೆ ಬರ್ತಾ ಇದೆ. ಇದು ನಿಮಗೆ ತೊಂದರೆ ಆಗ್ತದೆ. ಸೊ ಕಣ್ಣಿನ ಮುಖಾಂತರ ಬರಬಾರದು ಅಂತ ಹೇಳಿದ್ರೆ ಅದು ಮಲದ ಮುಖಾಂತರ ಹೊರಗೆ ತೆಗಿಬೇಕು. ಸೊ ಶುದ್ಧ ಹರಳೆಣ್ಣೆಯನ್ನು ಬಳಸಿ ಹೊಟ್ಟೆ ಶುದ್ಧಿಯನ್ನ ಮಾಡೋದ್ರಿಂದ ಇನ್ಫೆಕ್ಷನ್ಸ್ ಉಷ್ಣತೆ ಅನ್ನೋದು ಹೊರಗೆ ಬರುತ್ತೆ. ಇನ್ನು ನೀವು ಮನೆಯಲ್ಲಿ ಮಾಡಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ತಾಯಿಯ ಎದೆ ಹಾಲು. ನಿಮ್ಮಲ್ಲಿ ಯಾರಾದರೂ ಹಾಲು ಕುಡಿಸುವಂಥ ತಾಯಿಯಂದಿರಿದ್ರೆ ತಾಯಿ ಎದೆ ಹಾಲನ್ನು ಕಣ್ಣಿಗೆ ಬಿಡೋದ್ರಿಂದ ಎಂಥ ಸೋಂಕುಗಳನ್ನು ಕೂಡ ನಿವಾರಣೆ ಮಾಡೋ ಶಕ್ತಿ ಅದಕ್ಕಿದೆ. ಇದನ್ನು ಮಾಡ್ಕೊಳ್ಳಿ. ಇದರ ಜೊತೆಗೆ
ಬಿಲ್ವಪತ್ರೆ. ಸೊ ಬಿಲ್ವಪತ್ರೆ ಎಲೆಗಳನ್ನು ಅರೆದು ಒಂದು ಬಿಲ್ಲೆ ಗಾತ್ರದಲ್ಲಿ ಮಾಡಿಕೊಂಡು ಅದನ್ನ ಕಣ್ಣು ಮೇಲಿಟ್ಟು ಒಂದು ಪಟ್ಟಿ ಕಟ್ಟಿ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಮಲಗಿಸಿ. ಸೊ ಇದರಿಂದ ಕಣ್ಣಿಗೆ ತಂಪಾಗ್ತದೆ, ಕಣ್ಣು ಕೆಂಪಾಗೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಇದೇ ಬಿಲ್ವಪತ್ರೆಯನ್ನು ಅರೆದಂಥ ಅಂಶವನ್ನು ಸ್ವಲ್ಪ ಮಜ್ಜಿಗೆಯಲ್ಲಿ ಸೇರಿಸಿ ಕುಡಿಸೋದ್ರಿಂದ ಸಂಪೂರ್ಣ ದೇಹದ ಒಳಭಾಗ ತಂಪಾಗುತ್ತೆ. ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎಳ್ನೀರು ಸೇವನೆ ಮಾಡೋ ಅಭ್ಯಾಸ ಮಾಡಿಸಿ. ಹಾಗೆ ನಿಂಬೆಹಣ್ಣು ಶರಬತ್ ಕೊಡುವಂಥದ್ದು ಮತ್ತು ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿನ್ನಿಸುವಂಥ ಅಭ್ಯಾಸಗಳನ್ನು ಮಾಡಿ ಹೊರಗಿನ ತಿಂಡಿ ತಿನಿಸುಗಳು, ಉಷ್ಣದಾಯಕ ಆಹಾರಗಳು, ನಾನ್ ವೆಜ್ಗಳು, ಖಾರ ಮಸಾಲೆಗಳನ್ನು ಕೊಡಬೇಡಿ. ಇವುಗಳನ್ನು ಅವಾಯ್ಡ್ ಮಾಡಿ ಈ ಚಿಕಿತ್ಸೆಯನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ಖಂಡಿತ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಳಿ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡೋದಕ್ಕೆ. ಮೇಡಮ್, ಕೊನೆಯದಾಗಿ ಈ ಒಂದು ಶಿಬಿರದ ಬಗ್ಗೆ, ಈ ಒಂದು ಮಾರ್ಚ್ 15ನೇ ತಾರೀಕು ನಡೀತಾ ಇರ್ತಕ್ಕಂಥ ಶಿಬಿರದ ಬಗ್ಗೆ ವೀಕ್ಷಕರಿಗೆ ಹೇಳೋದಾದ್ರೆ? ಶಿಬಿರ ಅಂತಕ್ಕಂಥದ್ದು ನನ್ನ ಪ್ರಕಾರ ಬಳಸ್ಕೊಂಡವರಿಗೆ ಒಂದು ಜೀವನಕ್ಕೆ ಒಂದು ಆದಿಯನ್ನ ಕೊಟ್ಟ ಹಾಗೆ ಅಂತಾನೆ ಹೇಳ್ಬೋದು. ಅವ್ರು ಎಂಥದ್ದೇ ಸಮಸ್ಯೆಗಳಿರ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಔಷಧಿ ಎಲ್ಲಿದೆ ಅಂದ್ರೆ ನಮ್ಮಲ್ಲೇ ಇದೆ ಅನ್ನೋದನ್ನ ಅವರೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಒಂದು ಒಳ್ಳೆ ಗುಣನ ಜಾಗೃತಗೊಳಿಸುವಂತ ಒಂದು ಕೆಲಸ. ಖಂಡಿತವಾಗ್ಲು ಒಬ್ಬ ವ್ಯಕ್ತಿಗೆ ಏನೆಲ್ಲ ಅತ್ಯಮುಖ್ಯವಾದಂತ ಅಂಶಗಳು ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ಈ ಶಿಬಿರವನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಜೊತೆಗೆ ಈ ಒಂದು ಯೋಗವನ ಬೆಟ್ಟದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇಟ್ಕೊಂಡಿರ್ತಾರೆ, ಕೇಳಿರ್ತಾರೆ, ಆದ್ರೆ ಸ್ವತಃ ಅದನ್ನ ಅನುಭವ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ. ನಾವ್ ಹೇಳಿರ್ತೀವಿ, ಮನೇಲಿ ಹೋಗಿ ಮಾಡ್ತಾರೆ, ಒಂದ್ ಮಾಡ್ತಾರೆ, ಇನ್ನೊಂದ್ ಮಾಡಕ್ಕಾಗಲ್ಲ, ಒತ್ತಡ ಜಾಸ್ತಿ, ಕೆಲಸಗಳು ಜಾಸ್ತಿ. ಸೊ ಎಲ್ಲವನ್ನೂ ಒಂದೇ ದಿನ ಮಾಡ್ಲಿಕ್ಕಾಗಲ್ಲ. ಒಂದು ಆಹಾರ ಸರಿ ಮಾಡಿದ್ರೆ ಇಲ್ಲ ಮತ್ತೊಂದೇನೋ ತಪ್ಪು ಮಾಡಿರ್ತಾರೆ. ಆದ್ರೆ ಯೋಗವನ ಬೆಟ್ಟದ ಶಿಬಿರದಲ್ಲಿ ಯಾವ ತಪ್ಪುಗಳು ಆಗದೇ ಇರೋ ರೀತಿ ಜೀವನ ಶೈಲಿ ಹೇಗೆ ನಡೆಸಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕಾದ್ರೂ ಈ ಶಿಬಿರವನ್ನ ಅಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಆರೋಗ್ಯ ಸುಧಾರಣೆ ಆಗತ್ತೆ. ಎಂತ ಅನಾರೋಗ್ಯ ಸಮಸ್ಯೆ ಇದ್ರೂ ಗುಣಪಡಿಸ್ಕೊಳ್ತಾರೆ. ಆರೋಗ್ಯವಂತರು ಆರೋಗ್ಯವಾಗಿ ತಮ್ಮ ಜೀವನವನ್ನ ಮುಂದುವರಿಸಬಹುದು. ಖಂಡಿತ ಮೇಡಮ್, ಇಷ್ಟೊತ್ತು ಸಾಕಷ್ಟು ಒಳ್ಳೆ ರೀತಿಯಾಗಿ ಮಾಹಿತಿ ಕೊಟ್ಟರೆ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ. ನೋಡ್ತಾ ಇರಿ ರಾಜೋಸ್, ಇದು ಕನ್ನಡಿಗರ ಧ್ವನಿ.